ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 63ನೇ ಸರ್ಗದಲ್ಲಿ ರಾಮ ಹೀಗೆ ತನ್ನ ವಿಲಾಪ ಮುಂದುವರೆಸಿದ್ರ ವರ್ಣನೆ ಇದೆ. ಈ ಪ್ರಪಂಚದಲ್ಲಿ ನನ್ನಷ್ಟು ಪಾಪಕರ್ಮ ಮಾಡಿದವನು ಮತ್ತೊಬ್ಬ ಯಾರೂ ಇಲ್ಲೇ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾವುದೋ ದೊಡ್ಡ ಕರ್ಮ ಮಾಡಿಲ್ಲದೆ ಇದ್ರೆ ಹೀಗೆ ದುಃಖ ಪರಂಪರೆ ಒಂದಾದ್ಮೇಲೆ ಒಂದು ದುಃಖ ನನಗೆ ಬಂದು ಒದಗ್ತಿರ್ಲಿಲ್ಲ. ನನ್ನ ಹೃದಯ ಮನಸ್ಸು ಎರಡೂ ಕೂಡ ಸೀಳಿ ಹೋಗುವಂತೆ ಭಾಸ ಆಗ್ತದೆ. ಹಿಂದಿನ ದಿನದಲ್ಲಿ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ದಿರಬಹುದು, ಅಥವಾ ಮಾಡಲಿಕ್ಕೆ ಇಚ್ಛೆ ಪಟ್ಟಿರಬಹುದು. ವಾಸ್ತವಿಕವಾಗಿ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದಿರಬಹುದು. ಅದರ ಫಲ ನನಗೆ ಅನುಭವಿಸ್ತಿದ್ದೇನೆ. ಒಂದಾದ್ಮೇಲೆ ಒಂದು ದುಃಖ. ರಾಜ್ಯದಿಂದ ಭ್ರಷ್ಟನಾದೆ, ತನ್ನವರನ್ನೆಲ್ಲ ಕಳ್ಕೊಂಡೆ, ತಂದೆ ತೀರ್ಕೊಂಡ, ತಾಯಿ ದೂರ ಉಳಿದು, ಎಲ್ಲರಿಗಿಂತ ಹೆಚ್ಚಿಗೆ ಹೆಂಡತಿಯನ್ನು ಕಳ್ಕೊಂಡೆ. ನನ್ನ ಶರೀರ ಮನಸ್ಸು ಎಲ್ಲ ಉಡುಗಿ ಹೋಗಿಬಿಟ್ಟಿದೆ ಅಂತ ಹೀಗೆ ಲಕ್ಷ್ಮಣನಿಗೆ ತನ್ನ ದುಃಖ ತೋರ್ಕೊಂಡ. ಈ ಪ್ರಪಂಚದಲ್ಲಿ ನನ್ನಷ್ಟು ದುಃಖ ಯಾರು ಕೂಡ ಮಾಡಲಿಕ್ಕಿಲ್ಲ ಅಂತ ಅವನೇನು ಮಾತಾಡಿದ್ನಲ್ಲ, ಇಂಥ ಮಾತನ್ನ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಜನರ ಬಾಯಿಂದ ನಾನಾ ರೀತಿಯಾಗಿ ಕೇಳ್ತೇವೆ. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಬಹಳ ದುಃಖದಲ್ಲಿ ಬಿದ್ದವರೆಲ್ಲ ಹಾಗೆ ಭಾವಿಸ್ತಾರೆ. ನ ಮದ್ವಿಧೋ ದುಷ್ಕೃತ ಕರ್ಮಕಾರಿ ಮನ್ಯೇ ದ್ವಿತೀಯೋಸ್ತಿ ವಸುಂಧರಾಯಾಮ್. ಅತಿ ಹೆಚ್ಚಿನ ಪಾಪಿ ಅಂತ ನಾನೇ ಈ ಜಗತ್ತಿನಲ್ಲಿ. ನೀವು ಕೇಳಿರ್ಬೋದು, ನಾನಂತೂ ಕೇಳಿದೆ. ನಾನು ಅತಿ ದುಃಖ ಬಂದಾಗ ನನ್ನಷ್ಟು ಪಾಪ ಮಾಡುವವರು ಯಾರೂ ಇಲ್ಲ, ಇಷ್ಟು ಸಂಕಟಪಟ್ಟಿರೋರು ನಾನೇ ಈ ಜಗತ್ತಿನಲ್ಲಿ, ಉಳಿದವರೆಲ್ಲ ಸುಖಿಗಳಾಗಿದ್ದಾರೆ ಅಂತ ಮನುಷ್ಯ ಭಾವಿಸಿ ಶುರು ಮಾಡ್ತಾನೆ. ಅದರೊಂದು ಆ ಜನರ ಮನೋಭಾವ ಏನಿದೆ ಅದರದೊಂದು ಪ್ರತಿರೂಪ ಅಷ್ಟೇ ಈ ರಾಮನ ಮಾತು. ರಾಕ್ಷಸರು ಅವಳೆಲ್ಲ ಈಗ ಸೀಳಿ ಹಾಕಿರಬಹುದು. ಆ ಸೀಳಿ ಹಾಕ್ತಿರುವ ಸಂದರ್ಭದಲ್ಲಿ ಅವಳು ಹೆಣ್ಣು ಕ್ರೌಂಚ ಪಕ್ಷಿ ಅಂತ ಆಕ್ರೋಶ ಮಾಡಿದ್ದಿರಬಹುದು. ಆ ಆಕ್ರೋಶ ಯಾರಿಗೂ ಕೂಡ ಕೇಳದೆ ಅರಣ್ಯ ರೋಧನಾಗಿ ಉಳಿದಿದ್ದಿರಬಹುದು. ಒಂದು ಬಂಡೆಯನ್ನು ತೋರಿಸಿದ ರಾಮ ಲಕ್ಷ್ಮಣನಿಗೆ. ಇದೇ ಬಂಡೆಯ ಮೇಲೆ ಅವಳು ಕೂತ್ಕೊಂಡಿದ್ಲು. ಅನೇಕ ಪ್ರಕಾರವಾಗಿ ನನ್ನ ಜೊತೆಗೆ ನಿನ್ನ ಜೊತೆಗೆ ಮಾತಾಡಿದ್ಲು. ಆ ಗೋದಾವರಿ ನದಿ ಈ ಜಗತ್ತಿನ ಎಲ್ಲ ನದಿಗಳಿಗಿಂತ ಶ್ರೇಷ್ಠವಾದದ್ದು. ಅದು ನನ್ನ ಪತ್ನಿ ಸೀತೆಗೆ ಬಹಳ ಪ್ರಿಯತಮ ಆಗಿತ್ತು, ಬಹಳ ಅಪೇಕ್ಷಿತ ಆಗಿತ್ತು ಈ ನದಿಯದು. ಅವಳೊಬ್ಬಳೇ ಎಂದೂ ಕೂಡ ಈ ನದಿಗೆ ಬಂದವಳಲ್ಲ. ನಾನು ಜೊತೆಗಿದ್ರೆ ನನ್ನ ಜೊತೆ ಈ ನದಿಗೆ ಬರ್ತಿದ್ಲೇ ಹೊರತು ಒಬ್ಬಳೇ ಎಂದೂ ಕೂಡ ಈ ನದಿ ಕಡೆಗೆ ಅವಳು ಬಂದವಳೇ ಅಲ್ಲ. ಹಾಗಾಗಿ ನಾನು ಆ ಕಡೆ ಮಾರೀಚನನ್ನು ಹಿಂಬಾಲಿಸಿ ಹೋದಾಗ ಅವಳು ಈ ನದಿ ಕಡೆ ಏನು ಬಂದಿರ್ಲಿಕ್ಕಿಲ್ಲ, ಅಥವಾ ಬೇರೆ ಯಾವುದಾದ್ರು ಅರಣ್ಯಕ್ಕೆ ಹೋದ್ಲೇನೋ ಅನ್ಕೊಂಡ. ಸೂರ್ಯನನ್ನು ಕೇಳಿದ, ಆದಿತ್ಯ ಭೋ ಲೋಕ ಕೃತಾಕೃತಜ್ಞ ಲೋಕಸ್ಯ ಸತ್ಯ ಅನೃತ ಕರ್ಮ ಸಾಕ್ಷಿನ್ ಮಮ ಪ್ರಿಯಾಸ ಕ್ವಗತಾ ಹೃತಾವ ಶಂಸಸ್ವಮೇ ಶೋಕವಶಸ್ಯ ಸತ್ಯಂ. ಈ ಜಗತ್ತಿನ ಎಲ್ಲ ಪುಣ್ಯ ಪಾಪ ಎಲ್ಲ ನೀನು ತಿಳಿದವನು. ಜಗತ್ತಿನಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಿನಗೆ ಯಾವಾಗಲೂ ಗೊತ್ತಿರ್ತದೆ. ಸೀತೆ ಎಲ್ಲಿಗೆ ಹೋದ್ಲು, ಯಾರು ಆಕೆಯನ್ನು ಅಪಹರಿಸ್ಕೊಂಡು ಹೋದ್ರು, ಅದರ ನಿಜವಾದ ಸಂಗತಿಗಳನ್ನು ನನಗೆ ವಿವರ ಮಾಡಿ ಹೇಳು ಅಂತ ಕೇಳಿದ. ಸರ್ವವ್ಯಾಪಿಯಾದವನು, ಎಲ್ಲ ಕಡೆ ನಿನ್ನ ಕಿರಣಗಳನ್ನು ನೀನು ಬೀರಿದವನು, ಅವಳು ಸತ್ತೋಗಿದ್ದಾಳೋ ಅಥವಾ ಯಾರಾದರೂ ಅವಳನ್ನು ಅಪಹಾರ ಮಾಡಿದ್ದಾರೋ ಆ ಸಂಗತಿಯನ್ನು ನನಗೆ ಹೇಳು ಅಂದ ಅವಳಿಗೆ. ಆಗ ರಾಮ ಹೀಗೆಲ್ಲ ವಿಲಾಪ ಮಾಡ್ತಿದ್ದಾಗ ಅವನಿಗೆ ಲಕ್ಷ್ಮಣ ಈ ಮುಂದಿನಂತೆ ಮಾತು ಹೇಳಿದ, ಧೈರ್ಯ ತಂದುಕೋ, ಸೀತೆಯನ್ನು ಹುಡುಕ್ಲಿಕ್ಕೆ ಸ್ವಲ್ಪ ಉತ್ಸಾಹ ತೋರಿಸು. ಉದಾತ್ತ ಸ್ವಭಾವದವರು ಹೀಗೆ ಯಾವತ್ತೂ ಕೂಡ ಧೈರ್ಯ ಕಳ್ಕೊಳ್ಳೋದಿಲ್ಲ ಅಂತ ಹೇಳಿದ. ಲಕ್ಷ್ಮಣನ ಮಾತಿನ ಗಣನೆಗೆ ತಗೊಳ್ಳಿಲ್ಲ ಅಂತ ರಾಮ. ಹೀಗೆ ಹೇಳ್ತಿರ್ತಾನೆ ಸೀತೆ ಸಿಗ್ತಾಳೆ ಅಂತ ಹೇಳಿ, ಆದರೆ ಇದೇನು ಆಗದ ಕೆಲಸ ಅನ್ಸಿರ್ಬೇಕು ರಾಮನಿಗೆ. ಹಾಗಾಗಿ ದುಃಖ ಪೀಡಿತನಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಕಮಲ ಹೂ ತರಲಿಕ್ಕೆ ಏನಾದರೂ ಗೋದಾವರಿ ನದಿಗೆ ಹೋಗಿದ್ದಾಳೋ ಹೇಗೆ ನೋಡ್ಕೊಂಡು ಬಾ ಅಂತ ಲಕ್ಷ್ಮಣ ಅಲ್ಲಿ ಹೋದ. ಗೋದಾವರಿ ನದಿಯ ಎಲ್ಲ ಪ್ರದೇಶದಲ್ಲಿ ಅವಳನ್ನು ಹುಡುಕಾಡ್ಕೊಂಡು ಬಂದೆ, ಅವಳೆಲ್ಲೂ ಕೂಡ ಸಿಗಲಿಲ್ಲ. ರಾಮ ಲಕ್ಷ್ಮಣನ ಮಾತನ್ನು ಕೇಳಿ ಗೋದಾವರಿ ನದಿಯನ್ನೇ ಕೇಳಿದ ಮತ್ತೊಮ್ಮೆ, ಎಲ್ಲಿ ಹೋದ್ಲು ಹೇಳು ಅಂತ. ಯಾವ ಪ್ರಾಣಿಯೂ ರಾಮನಿಗೆ ಆ ವಿಷಯವನ್ನು ತಿಳಿಸಲಿಲ್ಲ, ಗೋದಾವರಿ ನದಿಯೂ ತಿಳಿಸಲಿಲ್ಲ. ರಾಮ ಲಕ್ಷ್ಮಣನಿಗೆ ಹೇಳಿದ, ಗೋದಾವರಿ ನದಿ ಏನೂ ಮಾತಾಡ್ತಾ ಇಲ್ಲ. ಈ ಸೀತೆಯನ್ನು ಬಿಟ್ಟು ನಾನೊಬ್ಬನೇ ಜನಕನ ಕಡೆಗೆ ಹೋದರೆ ಆ ಜನಕನ ಪತ್ನಿ ಮತ್ತು ಜನಕ ಇಬ್ಬರು ಕೂಡ ಸೀತೆ ಎಲ್ಲಿ ಅಂತ ಏನಾದ್ರು ನನ್ನನ್ನು ಪ್ರಶ್ನೆ ಕೇಳಿದರೆ ನಾನು ಅವಳಿಗೆ ಏನು ಉತ್ತರ ಹೇಳಬೇಕು? ನಾನು ರಾಜ್ಯ ಭ್ರಷ್ಟನಾದರೆ. ಇದು ನೋಡಿ ಮೇಲಿನ ಮೇಲೆ ಹೇಳ್ಕೋತಾನೆ. ಮನುಷ್ಯ ತ್ಯಾಗ ಮಾತಾಡ್ಬೋದು, ಭಾಳ ಸುಲಭ, ಮಾತಾಡೋದು ಭಾಳ ಸುಲಭ. ಅದು ಒಳಗೊಳಗೆ ನಾನು ಏನು ಕಳ್ಕೊಂಡೆ ಅಂತ ಹೊರಗೆ, ಅದು ಮನುಷ್ಯನ ಸ್ವಭಾವ.
ತೀರಾ ಮಹಾತ್ಮರಾದವ್ರಿಗಷ್ಟೇ ಅದೆಲ್ಲ ಸಾಧಿಸ್ಬೋದು, ಉಳಿದವ್ರಿಗೆಲ್ಲ ಸುಮ್ಮನೆ ಪುರಾಣ ಹೇಳಲಿಕ್ಕಷ್ಟೇ. ಹಾಗಾಗಿ ನಾನು ರಾಜ್ಯಭ್ರಷ್ಟನಾದೆ ಅಂತ ಹಾಗೆ ಮೇಲಿನ ಮೇಲೆ ಹೇಳ್ತಾನೆ ಬಂದ. ಅದು ಬಹಳ ಮನಸ್ಸಿಗೆ, ಅದು ವಾಲ್ಮೀಕಿ ಅದನ್ನ ಮೇಲಿನ ಮೇಲೆ ತೋರಿಸಿದ್ರು. ಅದನ್ನು ಮನುಷ್ಯನ ದ್ವಂದ್ವ ಹೇಗಿರ್ತದೆ ಅಂತ ತೋರಿಸಿದ. ಬೇಕಾದ ಮಾತಾಡ್ಬೋದು ಮನುಷ್ಯ, ಇದು ಸ್ವಭಾವ ಇದೆ. ಅದಕ್ಕಾಗಿ ರಾಜ್ಯಭ್ರಷ್ಟನಾದೆ, ಸಜ್ಜನನ್ನು ಕಳ್ಕೊಂಡೆ, ತಂದೆಯನ್ನು ಕಳ್ಕೊಂಡೆ, ತಾಯಿ ದೂರ ಆದ್ದು, ಈಗ ಹೆಂಡತಿನೂ ಕಳ್ಕೊಂಡೆ ಅಂತ ಶೋಕಪಟ್ಟ. ಕೊನೆಗೆ ಮೃಗಗಳನ್ನು ಕೇಳೋಣ, ಮೃಗಗಳು ಆ ಸೀತೆ ಎಲ್ಲಿದೆ ಅಂತ ನಮ್ಗೆ ಹೇಳ್ಬಹುದು, ಅವಳನ್ನು ಕೇಳೋಣ ಆ ಮೃಗಗಳನ್ನ ಅಂತ ಕೇಳಿದ. ಹೋಗಿ ಅವು ಏನು ಮಾಡಿದ್ವು, ಆಕಾಶದ ಕಡೆಗೆ ಮುಖ ಮಾಡಿ ತೋರಿಸಿದ್ವು. ಅದು ದಕ್ಷಿಣ ದಿಕ್ಕಿನ ಕಡೆಗೆ, ಆಕಾಶ ಮಾರ್ಗದ ಮೂಲಕವಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಅವಳು ಅಪಹೃತಳಾಗಿ ಸಾಗಿ ಹೋದ್ಲು ಅಂತ ಸೂಚನೆ ಮಾಡಿದಂಗಾಯ್ತು. ಒಂದು ಬಾರಿ ಆಕಾಶದ ಕಡೆ ನೋಡ್ತಿದ್ವು, ಮತ್ತೊಂದು ಸಾರಿ ರಾಮನ ಕಡೆ ನೋಡ್ತಾ ಇತ್ತು. ಅಂದ್ರೆ ರಾಮನ ಗಮನವನ್ನ ಆ ದಕ್ಷಿಣ ದಿಕ್ಕಿನ ಕಡೆಗೆ, ಆಕಾಶದ ಕಡೆಗೆ ಸೆಳೆಯೋದು ಅವುಗಳ ಉದ್ದೇಶ ಆಗಿತ್ತು. ಲಕ್ಷ್ಮಣನಿಗೆ ಅದು ಗೊತ್ತಾಯ್ತು. ಅವನು ಹೇಳಿದ, ಸೀತೆಯಲ್ಲಿ ಅಂತ ನೀನು ಪ್ರಶ್ನೆ ಮಾಡಿದೆ, ಅವುಗಳು ಆ ದಿಕ್ಕನ್ನು ತೋರಿಸ್ತಾ ಇವೆ, ಹಾಗಾಗಿ ನಾವು ಆ ದಿಕ್ಕಿನ ಕಡೆಗೆ ಹೋದ್ರೆ ಏನಾದರೂ ಸೀತೆ ಸಿಗಬಹುದು ಅಂತ ಲಕ್ಷ್ಮಣ ಹೇಳಿದ. ಹಾಗೆ ಅವರಿಬ್ಬರು ಮಾರ್ಗ ಸವಿಸಿದ್ರು. ಅಲ್ಲೊಂದು ದಾರಿ ಕಾಣಿಸ್ತು ಅವರಿಗೆ, ಕಿರುದಾರಿ, ಕಾಲ್ದಾರಿ. ಆ ದಾರಿ ಮೇಲೆಲ್ಲ ಹೂಗಳು ಬಿದ್ದಿತ್ತು. ಆಗ ರಾಮ ಹೇಳಿದ, ಈ ಹೂಗಳು ಯಾವುವು ಅಂತ ನನಗೆ ಗೊತ್ತು, ನಾನೇ ಸೀತೆಗೆ ಈ ಹೂಗಳನ್ನು ಮುಡಿಲಿಕ್ಕೆ ಕೊಟ್ಟಿದ್ದೆ, ಅವಳು ಮುಡ್ಕೊಂಡಿದ್ಲು, ಆ ಹೂ ಇನ್ನೂ ಬಾಡಿಲ್ಲ, ಅವಳು ಮುಡಿದ ಹೂವೇ ಇಲ್ಲಿ ಬಿದ್ದಿದೆ ಅಂತ ಲಕ್ಷ್ಮಣನಿಗೆ ತೋರಿಸಿದ. ಅಲ್ಲಿ ಪಕ್ಕದಲ್ಲಿ ಪ್ರಸ್ರವಣ ಪರ್ವತ ಇತ್ತು, ಅದನ್ನು ಕೇಳಿದ, ಎಲ್ಲಿದ್ದಾಳೆ ಸೀತೆ ಅಂತ. ಆ ಪರ್ವತ ಏನು ಮಾತಾಡಲಿಲ್ಲ. ಆ ಪರ್ವತದ ಮೇಲೆ ಇನ್ನು ಆಕ್ರಮಣ ಮಾಡಿಬಿಡ್ಬೇಕು, ಪರ್ವತದ ಮೇಲೆ ಬಾಣ ಪ್ರಯೋಗ ಮಾಡಿಬಿಡ್ಬೇಕು ಅಂತ ರಾಮ ಸಿದ್ಧನಾದ. ನಿನ್ನಲ್ಲಿರುವಂಥ ಎಲ್ಲ ತಪ್ಪಲ ಪ್ರದೇಶ, ಶಿಖರ, ಇವನ್ನೆಲ್ಲ ಧ್ವಂಸ ಮಾಡಿಬಿಡ್ತೇನೆ ನಾನು. ಹಾಗಾಗಬಾರ್ದು ಅಂತಿದ್ರೆ ಸೀತೆಯಲ್ಲಿದ್ದಾಳೆ ಹೇಳು ಅಂದ. ಆ ಪ್ರಸ್ರವಣ ಪರ್ವತ ಏನೂ ಹೇಳಲಿಲ್ಲ. ಕ್ಷಣ ಮಾತ್ರದಲ್ಲಿ ಬಾಣ ಪ್ರಯೋಗ ಮಾಡಿ ನೀನು ಬೂದಿ ಮಾಡಿಬಿಡ್ತೇನೆ, ನಾನು ಇಂಥ ಕೋಪ ಪ್ರದರ್ಶನ ಮಾಡಿ ಬಾಣ ಪ್ರಯೋಗ ಮಾಡಿಬಿಟ್ರೆ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾರು ಇರೋದಿಲ್ಲ. ಅದಾದ್ಮೇಲೆ ಲಕ್ಷ್ಮಣನ ಕಡೆಗೆ ತಿರುಗಿದ. ಅವನಿಗೆ ಹೇಳಿದ, ಈ ನದಿ ಸೀತೆ ಎಲ್ಲಿದ್ದಾಳೆ ಅಂತ ಒಂದು ವೇಳೆ ನನಗೆ ಹೇಳದೇ ಇದ್ರೆ ಆ ನದಿಯನ್ನು ಕೂಡ ಬತ್ತಿಸಿ ಬಿಡ್ತೀನಿ ಬಾಣ ಪ್ರಯೋಗ ಮಾಡಿ ಅಂದ. ಹೀಗೆ ಹೇಳಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಸ್ವಲ್ಪ ಮುಂದೆ ಸಾಗಿದ್ರು ಅವರಿಬ್ಬರು. ಅಲ್ಲಿ ಒಂದು ಮಾರ್ಗದಲ್ಲಿ ಒಬ್ಬ ರಾಕ್ಷಸನ ದೊಡ್ಡ ದೊಡ್ಡ ಹೆಜ್ಜೆ ಗುರುತುಗಳನ್ನು ನೋಡಿದ. ಸೀತೆ ನಡೆದು ಹೋಗಿದ್ದ ಗುರುತುಗಳು ಇದ್ದವು. ಒಂದು ಧನುಸ್ಸು, ಬತ್ತಳಿಕೆ ಅಲ್ಲೆಲ್ಲ ಮುರಿದು ಬಿದ್ದಿದ್ದವು. ಒಂದು ರಥನೂ ಕೂಡ ಚಿನ್ನ ವಿಚ್ಛಿನ್ನಾಗಿ ಅಲ್ಲಿ ಕಾಣಿಸ್ತು. ರಥದ ಬಿಡಿ ಭಾಗಗಳಲ್ಲೆಲ್ಲ ಕಾಣಿಸಿದವು. ಸೀತೆಗೆ ಏನೋ ದುಸ್ಥಿತಿ ಒದಗಿ ಬಂದಿದೆ ಅಂತ ಅನಿಸ್ತು ರಾಮನಿಗೆ. ಇಲ್ಲಿ ನೋಡು, ಸೀತೆಯ ಆಭರಣಗಳು ಇಲ್ಲೆಲ್ಲ ತುಂಡು ತುಂಡಾಗಿ ಬಿದ್ದಿವೆ, ಅವಳು ಮುಡಿದಂಥ ಹೂವಿನ ಹಾರಗಳು ಇಲ್ಲಿ ಬಿದ್ದಿವೆ, ಕೆಲವು ರಕ್ತದ ತೊಟ್ಟುಗಳು ಇಲ್ಲಿ ಕಾಣಿಸ್ತಾ ಇವೆ. ಯಾರೋ ರಾಕ್ಷಸರು ಸೀತೆಯನ್ನು ತಲೆಯನ್ನೇ ಒಡೆದಿದ್ದಾರೆ ಅಥವಾ ಕತ್ತರಿಸಿದ್ದಾರೆ ಅಥವಾ ಕತ್ತರಿಸಿ ಹಿಂದೆ ಹಾಕಿದ್ದಾರೆ. ಹಿಂದೆ ತಿಲೋತ್ತಮೆಯ ಸಲುವಾಗಿ ಸುಂದ ಉಪಸುಂದರ ನಡುವೆ ಘನಘೋರವಾದ ಯುದ್ಧ ಆಗಿತ್ತು. ಅದರಂತೆ ಸೀತೆಯ ಸಲುವಾಗಿ ಯಾರೋ ರಾಕ್ಷಸರ ನಡುವೆ ಯುದ್ಧ ಆಗಿದೆ ಅಂತ ಹೇಳಿದ. ಸುಂದ ಉಪಸುಂದರು ಅಂತ ಇಬ್ಬರು ರಾಕ್ಷಸರು. ಅವರು ನೀವು ಕೇಳಬೇಕು ಅದನ್ನ ಎಷ್ಟೋ ಕಡೆ, ನಮ್ಮನ್ನ ಪರಸ್ಪರರನ್ನು ಬಿಟ್ಟರೆ ನಮಗೆ ಯಾರಿಂದಲೂ ವಧೆ ಆಗಬಾರ್ದು. ನನಗೆ ವಧೆ ಆಗಬೇಕಾದ್ರೆ ಅವನಿಂದ, ಅವನಿಗೆ ವಧೆ ಆಗಬೇಕಾದ್ರೆ ನನ್ನಿಂದ ಅಂತ ಕೇಳ್ಕೊಂಡಿದ್ರು. ಹಾಗೆ ಬ್ರಹ್ಮ ತಿಲೋತ್ತಮ ಅಂತ ಒಬ್ಬ ಅಪ್ಸರೆಯನ್ನು ಸೃಷ್ಟಿ ಮಾಡಿದ. ಅವಳು ಇವರಿಗೆ ಮೋಹ ಮಾಡಲಿಕ್ಕಾಗಿ ಅಲ್ಲಿಗೆ ಬಂದು ಇಬ್ಬರಲ್ಲೂ ಅನುರಾಗ ಉತ್ಪನ್ನ ಆಗುವಂತೆ ಮಾಡಿದ್ಲು. ನನಗೇ ಬೇಕು ಅಂತ ಇಬ್ಬರು ಪರಸ್ಪರ ಬಡಿದಾಡಿ ಸತ್ತು ಹೋಗಿಬಿಟ್ರು. ಅದರಂತೆ ಸೀತೆಯ ಸಲುವಾಗಿ ಯಾರೋ ರಾಕ್ಷಸರ ನಡುವೆ ಯುದ್ಧ ಆಗಿದೆ ಅಂದ ರಾಮ. ಈ ಧನಸ್ಸು ನೋಡು, ಯಾವುದೋ ದಿವ್ಯವಾದಂಥ ಧನಸ್ಸಿದು, ಮುತ್ತಿನ ಮಣಿಗಳಿಂದ ಅಲಂಕೃತ ಆಗಿದೆ. ಅದು ಯಾರ್ದಾಗಿರ್ಬೋದು, ರಾಕ್ಷಸರದು, ದೇವತೆಗಳದು. ಇಲ್ಲೊಂದು ಕವಚನೂ ಬಿದ್ದಿದೆ, ಅದು ಹರಿದು ಹೋಗಿದೆ. ಇದು ಯಾರ್ದು? ಮುಂದೆ ನೋಡಿದ ಅಲ್ಲೊಂದು ಶ್ವೇತ ಛತ್ರ, ಅದು ಮುರಿದು ಬಿದ್ದಿತ್ತು. 3 ಕಡ್ಡಿಗಳಿವೆ ಶ್ವೇತ ಛತ್ರಕ್ಕೆ. ದಿವ್ಯವಾದಂತಹ ಹೂವಿನ ಹಾರಗಳಿಂದ ಅಲಂಕೃತ ಆಗಿದೆ. ನಡುವಿನ ದಂಡ ಮಾತ್ರ ಮುರಿದು ಹೋಗಿದೆ. ಇಲ್ಲಿ ನೋಡು, ಕೆಲವು ಕಡೆ ಪಿಶಾಚಿಗಳ ಮುಖ ಇದ್ದಂಥ ಭಯಂಕರವಾದ ಕಟ್ಟೆಗಳು, ಬೆನ್ನ ಮೇಲೆ ಸುವರ್ಣಮಯವಾದ ಕವಚ ಕಟ್ಟೆಗಳಿಗೆ. ಇದು ಯಾರ್ದು? ಈ ಯಾವ ವಾಹನಗಳು? ಮುರಿದು ಬಿದ್ದ ರಥ ಯಾರ್ದು? ಶ್ವೇತ ಛತ್ರ ಯಾರ್ದು? ಈ ರಥದ ಅಚ್ಚು ಒಂದು ದೊಡ್ಡ ವೃಕ್ಷದ ತೊಲೆಯಂತೆ, ವೃಕ್ಷದ ಕಾಂಡದಂತೆ ಉದ್ದಾಗಿದೆ.
ಸಾರಥಿ ಸತ್ತು ಬಿದ್ದಿದ್ದಾನೆ. ಕಡಿವಾಣ, ಚಾವಟಿ, ಅದು ಕುದುರೆಗಳ ಕಡಿವಾಣ ಮತ್ತು ಕುದುರೆಗಳನ್ನು ಚಾಲನೆ ಮಾಡಲಿಕ್ಕೆ ಕೈಯಲ್ಲಿದ್ದಂಥ ಚಾವಟಿ ಎರಡನ್ನೂ ಕೈಯಲ್ಲೇ ಹಿಡ್ಕೊಂಡಿದ್ದಾನೆ. ಒಂದು ಉಷ್ಣೀಷ, ಕುಂಡಲ, ತಲೆಯ ಮೇಲೆ ಧರಿಸಿದಂಥ ರುಮಾಲು, ಕುಂಡಲ ಎಲ್ಲ ಧರಿಸಿದ್ದಾನೆ ಸಾರಥಿ. ಯಾವ ರಾಜನ ಸಾರಥಿ ಇವನು? ಅನೇಕ ಜನ ರಾಕ್ಷಸರ ಜೊತೆಗೆ ನನಗೆ ವೈರ ಹುಟ್ಟಿಬಿಟ್ಟಿದೆ. ಹಾಗಾಗಿ ಯಾವ ರಾಕ್ಷಸರು ಇದನ್ನು ಮಾಡಿದ್ದಿರಬೇಕು? ಧರ್ಮೋ ರಕ್ಷತಿ ರಕ್ಷಿತ ಅಂತ ಶಾಸ್ತ್ರದ ಮಾತಿದೆ. ಧರ್ಮವನ್ನು ನಾವು ಪಾಲನೆ ಮಾಡಿದರೆ ನಮ್ಮ ಆಪತ್ಕಾಲದಲ್ಲಿ ಅದು ಕೈ ಹಿಡಿತದೆ ಅಂತೇಳಿ. ಆದರೆ ಸೀತೆ ಮಾಡಿದಂಥ ಯಾವ ಧರ್ಮನೋ, ಏನೋ ಬೇಕಾದಷ್ಟು ದೇವತಾ ಕಾರ್ಯ ಮಾಡಿದ್ಲು, ತಂದೆ ತಾಯಿಗಳ ಸೇವೆ ಮಾಡಿದ್ಲು, ಅತ್ತೆ ಮಾವನ ಸೇವೆ ಮಾಡಿದ್ಲು, ನನ್ನ ಸೇವೆ ಮಾಡಿದ್ಲು, ದೊಡ್ಡ ಪ್ರತಿವೃತ್ತಿ ಅನ್ನಿಸ್ಕೊಂಡ್ಲು. ಅವಳು ಮಾಡಿದಂಥ ಯಾವ ಧರ್ಮನೂ ಅವಳನ್ನು ಈ ಕಠಿಣ ಸಂದರ್ಭದಲ್ಲಿ ಕಾಪಾಡಲಿಲ್ಲ. ಅದು ಮನುಷ್ಯನ ಸ್ವಭಾವನೆ. ನಾವು ಇಷ್ಟೆಲ್ಲ ಧರ್ಮಾಚರಣೆ ಮಾಡ್ತಿದ್ದೀವಿ, ನಮ್ಮನ್ನು ಕೈ ಹಿಡಿಯಲಿಲ್ಲಲ್ಲ. ನನಗೆ ಪರಿಚಯದವರೊಬ್ಬರಿದ್ರು, ನಿಮಗೂ ಗೊತ್ತು. ಈ ಕ್ಷಣದಲ್ಲಿ ಒಂದು ಸೈಡ್ ಅದೇನಾಯ್ತಂದ್ರೆ, ಒಬ್ಬ ಹೆಂಡ್ತಿನ ಕಳ್ಕೊಂಡ್ರು, ಆಮೇಲೆ ಮತ್ತೊಬ್ಬ ಹೆಂಡ್ತಿನೂ ಕಳ್ಕೊಂಡ್ರು. ಕೊನೆಗೆ ಏನು ಮಾಡ್ಬಿಟ್ರು ಅಂದ್ರೆ, ಸಾಕಾಗಿ ಮನೆಯಲ್ಲಿದ್ದಂಥ ದೇವ್ರಿಗಿಂತ ಉಂಡೋಗಿ ಬಾವಿಗೆ ಸಾಕ್ಬಿಟ್ರು. ಬೇಡ ಬೇಕಾದ ಕಡೆ ನೋಡಿರ್ತೀವಿ. ಏನು ಧರ್ಮ ಯಾತಕ್ಕಾಗಿ ನಾನು ಮಾಡಬೇಕು, ನೀನು ಯಾತಕ್ಕೆ ಬೇಕು, ದೇವ್ರನ್ನ ತೊಗೊಂಡೋಗಿ ಬಾವಿಗೆ ಸಾಕ್ಬಿಟ್ಟರಿ ಅಂತ ನನ್ನ ಮುಂದೆ. ಆಯ್ತು, ದೇವ್ರು ನಿಮ್ಮ ಕೈಯಿಂದ ತಪ್ಪಿಸ್ಕೊಂಡ. ಹಾಗೆ ಅದು ಮನುಷ್ಯನ ಸ್ವಭಾವ. ಎಲ್ಲ ಮಾಡೋದು ಮಾಡ್ತಾನೆ, ಎಲ್ಲ ಪುರಾಣ ಕೇಳಿರ್ತಾನೆ, ಶಾಸ್ತ್ರ ಓದಿರ್ತಾನೆ, ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತೆಲ್ಲ ಅಂದಿರ್ತಾನೆ. ಆದರೆ ಅವನಿಗೆ ಅದ್ಯಾವುದೂ ಕೂಡ ನನಗೆ ಕಾಪಾಡಲಿಲ್ಲಲ್ಲ, ಆಪತ್ಕಾಲದಲ್ಲಿ ನನಗೆ ಕಾಪಾಡಲಿಲ್ಲಲ್ಲ ಅಂತ ತಿಳ್ಕೊತಾನೆ. ಧರ್ಮರಾಜನಿಗೂ ಹಾಗೆ ಆಗಿತ್ತು, ರಾಮನಿಗೂ ಹಾಗೆ ಆಗಿತ್ತು. ಅದಕ್ಕಾಗಿ ಇದೆಲ್ಲ ಶ್ರವಣ ಮಾಡ್ಬೇಕಷ್ಟೇ. ನಾವು ಮಾಡಿದ್ದು ಏನು ಕರ್ಮ ಇದೆ, ಯಾವ ಕರ್ಮಕ್ಕಾಗಿ ನಮ್ಗೆ ಹೀಗಾಯಿತು ಅಂತ ಮನುಷ್ಯ ವಿಚಾರ ಮಾಡೋದಿಲ್ಲ. ಅದು ಅವನಿಗೆ ಗೊತ್ತೂ ಆಗೋದಿಲ್ಲ. ಹೇಗೆ ಗೊತ್ತಾಗಬೇಕಾಗಿ ಮಾಡಿದ ಕರ್ಮಗಳು? ಮನುಷ್ಯ ಯಾವ ಕರ್ಮಕ್ಕಾಗಿ ನಾವು ಹೀಗೆ ಮಾತಾಡಿದ್ವಿ, ನನಗೆ ಹೀಗಾಯಿತು, ಇಂಥ ಪರಿಸ್ಥಿತಿ ಬಂತು, ಅದು ನನಗೆ ಗೊತ್ತಾಗಬೇಕಾಗಿತ್ತು ಅಂತ ಕೆಲವರು ಸವಾಲು ಹಾಕ್ತಾರೆ ಶಾಸ್ತ್ರಕ್ಕೆ. ನನಗೆ ತಿಳಿಬೇಕಾಗಿತ್ತು, ದೇವ್ರನಾಗ ಅದನ್ನು ತಿಳಿಸ್ಬೇಕಾಗಿತ್ತು, ನಾನು ಯಾವ ಕರ್ಮ ಮಾಡಿದ್ದಕ್ಕೆ ಈ ಫಲ ಅಂತಾರೆ. ಅದು ತಿಳ್ಕೊಳ್ಳಿಕ್ಕೆ ಬೇಕಾದಂಥ ಯಾವ ಅರ್ಹತೆ ನಮಗಿದೆ, ಎಷ್ಟು ಕಾಲ ನಾವು ಕಳೆದು ಬಂದಿದ್ದೀವಿ. 14ನೇ ವರ್ಷ ದಾಟಿದ ಮೇಲೆ ಪ್ರತಿನಿತ್ಯ ಪ್ರತಿಯೊಂದು ದಿವಸ ಮನುಷ್ಯ ಮುಂದಿನ 10 ಜನ ಸಾಕಾಗುವಷ್ಟು ಕರ್ಮ ಮಾಡ್ತಾನೆ ಅಂತ ಹಿಂದೆ ಒಮ್ಮೆ ಹೇಳಿದ್ದೆ. ಹಾಗೆ ಎಷ್ಟೋ ಕರ್ಮ ಮಾಡಿದೆ, ಕರ್ಮದ ಮೂಟೆಗಳು ಇನ್ನೂ ಓಪನ್ನೇ ಆಗಿಲ್ಲ. ಕೆಲವೆಲ್ಲ ಎಷ್ಟೋ ಓಪನ್ ಆಗಿಲ್ಲ, ಓಪನ್ ಆಗಿದ್ದೆ ಕೆಲವು. ಹಾಗಿದ್ದಾಗ ನಿಮಗೆ ಎಷ್ಟಂತೂ ನೆನಪಿಡಿಸ್ಬೇಕು ದೇವರು. ನಿನ್ನೆ ಊಟ ಮಾಡಿದ ನೆನಪಿಲ್ಲ, ಮೊನ್ನೆ ಊರಿಗೆ ಹೋಗಿ ಬಂದಿದ್ದು ಯಾವ ಮಾರ್ಗಕ್ಕೆ ಹೋಗಿ ಅಂತ ನೆನಪಿರೋದಿಲ್ಲ. ಹಾಗಾಗಿ ಎಷ್ಟೆಷ್ಟೋ ಜನ್ಮಗಳನ್ನು ಮನುಷ್ಯ ದಾಟಿ ಬಂದಿರ್ತಾನಲ್ಲ, ನೆನಪು ಹೇಗಿರ್ಬೇಕು. ದೇವರು ಅದನ್ನು ನೆನಪು ನಿಮಗೋದು ಕೊಡಬೇಕು ಅಂತ ಅಪೇಕ್ಷೆ ಪಟ್ಟರು ಮನುಷ್ಯ ಸಾಗಿ ಬಂದ ದಾರಿ, ಮನುಷ್ಯನ ಇತಿಮಿತಿ ಅದನ್ನು ಗಮನಿಸ್ಬೇಕಲ್ಲ. ಅದು ಕೊಡೋ ಶಕ್ತಿ ದೇವರಿಗಿರ್ಬೋದು, ಇಟ್ಕೊಳ್ಳೋ ಶಕ್ತಿ ನಮಗೆ ಬೇಕಲ್ಲ. ಅದು ಮನುಷ್ಯ ವಿಚಾರ ಮಾಡೋದೇ ಇಲ್ಲ. ನ ಧರ್ಮ ಸ್ಥಾಯತೆ ಸೀತಾಂ, ಸೀತೆಯನ್ನು ಧರ್ಮ ಕಾಪಾಡಲಿಲ್ಲ. ಪ್ರಿಯಮಾಣ ಮಹಾವನೆ, ದೇವ್ರು ನಮ್ಗೆ ಏನು ಕೊಟ್ಟಿದ್ದಾನೆ ಅಂತ ನೆನಪು ಮಾಡ್ಕೊಳ್ಳೋದಿಲ್ಲ ಮನುಷ್ಯ. ಏನು ಕಿತ್ಕೊಂಡಿದ್ದೀನಿ ಅಂತ ಅದು ಮಾತ್ರ ನೆನಪು ಮಾಡ್ಕೋತಾನೆ. ಅದೊಂದು ಸ್ವಭಾವ. ಭಕ್ಷಿತಾಯಾಂ ಹಿ ವೈದೇಯಾಂ ಕೃತಾಯಾವಪಿ ಲಕ್ಷ್ಮಣ ಕೇಹಿ ಲೋಕೆ ಪ್ರಿಯಂ ಕರ್ತು ಶಕ್ತಃ ಸೌಮ್ಯ ಮೋ ಈಶ್ವರಾಹ. ದೊಡ್ಡ ದೊಡ್ಡ ದೇವತೆಗಳು, ದಿಕ್ಪಾಲಕರಾದವರು, ಯಮ, ವರುಣ, ಇಂದ್ರ ಮೊದಲಾದ ದೇವತೆಗಳು. ಈಶ್ವರಾಹ, ಅವ್ರು ಯಾರು ಕಾಪಾಡಲಿಲ್ಲ ಇವಳನ್ನ ಅಂತಾನೆ ರಾಮ. ಕರ್ತಾರಮಪಿ ಲೋಕಾನಾಂ ಶೂರಂ ಕರುಣವೇದಿನಂ ಅಜ್ಞಾನಾದ್ ಅವಮನ್ಯೇರನ್ ಸರ್ವಭೂತಾನ್ ಲಕ್ಷ್ಮಣ. ಒಬ್ಬ ಮನುಷ್ಯ ಲೋಕಕರ್ತೃ ಆಗಿರ್ಬೋದು, ಲೋಕನಾಯಕ ಆಗಿದ್ದಿರಬಹುದು, ಮಹಾಶೂರ ಆಗಿದ್ದಿರಬಹುದು. ಆದರೆ ಅವನ ಸ್ವಭಾವ ಮಾತ್ರ ಸ್ವಲ್ಪ ಬಿರುಸಾಗಿಲ್ಲದೆ ಹೋದರೆ, ಕರುಣ ಸ್ವಭಾವದವನಾಗಿಬಿಟ್ರೆ ಅವನನ್ನು ಉಳಿದವರೆಲ್ಲ ತಿರಸ್ಕಾರ ಮಾಡ್ತಾರೆ. ಹಾಗಾಗಿ ಬಿರುಸಾಗಿದ್ದವರಿಗೆ, ಕಠಿಣ ಸ್ವಭಾವದವರಿಗೆ ಈ ಜಗತ್ತಿನಲ್ಲಿ ಬೆಲೆ, ಮೃದು ಸ್ವಭಾವದವರಿಗೆ ಈ ಜಗತ್ತಿನಲ್ಲಿ ಬೆಲೆನೇ ಇಲ್ಲ. ಅವನು ಕರುಣಾಹೀನ, ಅಪ್ರಯೋಜಕ, ಕೆಲಸಕ್ಕೆ ಬಾರದವನು ಅಂತ ಅವನನ್ನು ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಅದು ನನಗೆ ಬಂದು ಒದಗಿದೆ ಈ ಪರಿಸ್ಥಿತಿ ಅಂದ. ಇಡೀ ಜಗತ್ತು ಅವನನ್ನು ಸರ್ವಭೂತಾನುಕಂಪಿ ಇದ್ದವನು, ಸರ್ವಭೂತ ಹಿತೇರತಃ, ಯಾರು ಒಂದು ಕೆಟ್ಟ ಮಾತಾಡಿದ್ರು ಈತ ಎಂದು ತಿರುಗಿ ಕ್ರೂರವಾಗಿ ಮಾತನಾಡಿದವನಲ್ಲ. ತನಗೆ ಅಪಕಾರ ಮಾಡಿದವರಿಗೂ ಪ್ರತ್ಯೇಕ ಉಪಕಾರ ಮಾಡ್ತಿದ್ದವನು. ಸರ್ವಭೂತ ಹಿತೇರತಃ ಅನ್ನೋದು ಅವನು ಗುಣಗಳ ವೈಶಿಷ್ಟ್ಯ ಅಂತ ಅವನನ್ನು ವರ್ಣನೆ ಮಾಡ್ತಿತ್ತು. ಅದು ಅವನಿಗೆ ಇದು ನನ್ನ ದೌರ್ಬಲ್ಯ, ಇದು ನನ್ನ ಕುಂದು ಕೊರತೆ ಅನ್ಸಿಬಿಡ್ತು ರಾಮನಿಗೆ. ಮೃದುಂ ಲೋಕಹಿತೇ ಯುಕ್ತಂ ದಾಂತಂ ಕರುಣವೇದಿನಂ ನಿರ್ವೀರ್ಯ ಇತಿ ಮನ್ಯಂತೆ
ನೂನಂ ಮಾಂ ತ್ರಿದಶೇಶ್ವರಾಹ, ದೇವತಾಶ್ರೇಷ್ಠರು ನನ್ನನ್ನು ಏನು ತಿಳ್ಕೊತಾರೆ ಅಂದರೆ ನಾನು ಮೃದು ಸ್ವಭಾವದವನು, ಅಂದರೆ ರಾಮ ಮೃದು ಸ್ವಭಾವ, ಲೋಕದ ಹಿತದಲ್ಲಿ ಆಸಕ್ತ, ಜಿತೇಂದ್ರಿಯನಾದವನು, ಕರುಣೇಂದ್ರ ಇವನಿಗೆ ಬಹಳ ಆಪ್ಯಾಯಮಾನವಾದದ್ದು, ಯಾವತ್ತೂ ಎಲ್ಲರಿಗೂ ಕರುಣೆನೇ ತೋರಿಸೋವನು, ಹಾಗಾಗಿ ಈತ ನಿರ್ವೀರ್ಯ, ಅಪ್ರಯೋಜಕನಾದವನು ಅಂತ ದೇವತೆಗಳು ಕೂಡ ನನ್ನನ್ನು ತಿಳ್ಕೊಂಡು ಬಿಡ್ತಾರೆ. ವ್ಯಾಘ್ರಂ ನೈವ ಗಜಂ ನೈವ ಸಿಂಹಂ ನೈವ ಅಜಾಪುತ್ರಂ ಬಲಿಂ ಬಿದ್ದ ದೈವೋ ದುರ್ಬಲ ಘಾತಕ ಅಂತ ದುಭಾಷಿತ. ಯಜ್ಞ ನಡೆದ್ರೆ ಅಲ್ಲಿ ಯಾರು ಹುಲಿನ ಬಲಿ ಕೊಡ್ತಾರೇನು, ಸಿಂಹವನ್ನು ಬಲಿ ಕೊಡ್ತಾರೇನು? ನಿಮ್ಮನ್ನು ಬಲಿ ಕೊಡ್ಲಿಕ್ಕೆ ಅದು ಹಿಡ್ಕೊಂಡು ಬರೋ ಹೊತ್ತಿಗೆ ನಿಮ್ಮನ್ನೇ ಬಲಿ ಕೊಟ್ಬಿಟ್ಟಿರ್ತದೆ. ಅಜಾಪುತ್ರಂ ಬಲಿಂ ದಜ್ಜ, ಆಡಿನ ಮರಿ ಹಿಡ್ಕೊಂಡು ಬರ್ತಾರೆ. ಅದು ದೊಡ್ಡ ಆಡನಲ್ಲ, ಅದು ನಿಮ್ಮನ್ನೇ ಇರುಗು ಬಿಸಾಕಿ ಓಡಿಸಿಬಿಡ್ತದೆ. ಆಡಿನ ಮರಿ, ದುರ್ಬಲವಾದ ಆಡಿನ ಮರಿ, ಕುರಿ ಮರಿಗಳನ್ನು ಬಲಿ ಕೊಡ್ತಾರೆ. ದೈವವು ಕೂಡ ದುರ್ಬಲಕ್ಕೆ ಘಾತಕ ಅಂತ ಒಂದು ಸುಭಾಷಿತ. ತೀರಾ ಸಂಕಷ್ಟಕ್ಕೊಳಗಾದ ಯಾವನೋ ಒಬ್ಬ ಕವಿ ಆ ಸುಭಾಷಿತ ತಯಾರು ಮಾಡಿದ್ದಿರ್ಬೇಕು. ದೈವನು ಇಂಥವರಿಗೆ, ಪರಾಕ್ರಮ ಇದ್ದವರಿಗೆ ದೈವನು ಮುಟ್ಲಿಕ್ಕೆ ಹೆದರ್ತದೆ, ದುರ್ಬಲರಾದವರಿಗೆ ದೈವ ಕೈ ಹಚ್ಚಿ ಅವ್ರನ್ನ ಆಟ ಆಡಿಸ್ತದೆ ಅಂತಾರವ್ರು. ಅದನ್ನು ಸುಭಾಷಿತ ಇಲ್ಲಿದೆ. ಪೂರ್ಣ ಅದ್ರ ಪ್ರಥಮಾರ್ಥ ನೆನಪಿಗೆ ಬರಲಿಲ್ಲ. ಅಜಾಪುತ್ರಂ ಬಲಿಂ ದಜ್ಜ ದೈವೋ ದುರ್ಬಲ ಘಾತಕ ಅಂತ ಉತ್ತರಾರ್ಧ ಮಾತ್ರ ನೆನಪಿಗೆ ಬಂತು. ನನ್ನಲ್ಲಿರುವ ಸೌಹಾರ್ದ, ದಯೆ, ಕರುಣೆ ಇವೆಲ್ಲ ದೋಷ ಆಗಿ ಪರಿಣಮಿಸಿಬಿಟ್ಟಿವೆ. ಇವು ನನಗೆ ಯಾವುದೇ ಪ್ರಯೋಜನವನ್ನು ತಂದು ಒಡ್ಡಿಲ್ಲ. ಹಾಗಾಗಿ ನಾನೇನು ಮಾಡ್ತೇನೆ ಅಂತಂದರೆ, ಈ ನನ್ನ ಕಾರುಣ್ಯ, ನನ್ನ ಉದಾತ್ತ ಸ್ವಭಾವ ಇದನ್ನೆಲ್ಲ ಪರಿತ್ಯಾಗ ಮಾಡಿ ಸೂರ್ಯನಂತೆ, ಪ್ರಳಯ ಕಾಲದ ಸೂರ್ಯನಂತೆ ಉಗ್ರ ಸ್ವಭಾವವನ್ನು ಹೊಂದಿ ಈ ಜಗತ್ತಿನೆಲ್ಲ ಸುಟ್ಟು ಹಾಕಿಬಿಡ್ತೇನೆ, ನನ್ನ ಪರಾಕ್ರಮ ನೀನು ನೋಡು ಅಂದ. ಅದು ಮನುಷ್ಯನಿಗೆ ಆತುರ. ಇವತ್ತು ಪ್ರದಕ್ಷಿಣೆ ಹಾಕಿದ್ಮೇಲೆ ನಾಳೆ ನನ್ನ ಉದ್ಯೋಗ ಸಿಗಬೇಕು, ನಾಳೆ ನನ್ನ ಮದುವೆ ಆಗಬೇಕು, ನನಗೆಲ್ಲ ಫಲ ಇದೇ ಜಗತ್ತಲ್ಲಿ ಸಿಗಬೇಕು ಅಂತ ಮನುಷ್ಯ. ಅದಕ್ಕೆ ವಿಘ್ನ ಎಷ್ಟಿದ್ದಿರಬೇಕು? ಅದು ಮನುಷ್ಯ ಸ್ವಭಾವದ ಪ್ರದರ್ಶನ ಇದೆ. ಇದನ್ನೆಲ್ಲ ನೋಡಿ ನಾವು ಹಾಗೆ ಸುಮ್ಮನೆ ಉದ್ದಕ್ಕೆ ಓದೋದಕ್ಕಿಂತ ನಮಗೆ ಅದನ್ನು ನಾವು ಹೋಲಿಕೆ ಮಾಡ್ಕೊಳ್ಬೇಕು. ರಾಮನಿಗೆ ಹೀಗಾಯ್ತಲ್ಲ, ಪಾಂಡವರಿಗೆ ಹೀಗಾಯ್ತಲ್ಲ, ಅದಕ್ಕಾಗಿ ನಮಗೆ ಈ ಥರ ಆಗೋದೇನು ದೊಡ್ಡದಲ್ಲ ಅಂತ ನಾವು ಭಾವಿಸ್ಬೇಕು. ಆ ಸಮಸ್ಯೆಗಳು ಬಂದರೆ ಮನುಷ್ಯ ಎದೆಗುಂದಬಾರದು ಅಂತ ಇದನ್ನು ತಿಳ್ಕೊಳ್ಬೇಕು. ಮತ್ತೆ ಸಮಸ್ಯೆಗಳು ಬರಬೇಕು ಅಂತ ನಾವು ಭಾವಿಸ್ಬೇಕಂತ, ಮೇಲಿನ ಮೇಲೆ ಕಷ್ಟ ಬರಬೇಕು ಅಂತ ಭಾವಿಸ್ಬೇಕು. ಯಾಕೆ ಅಂತಂದರೆ ಅದು ಮಹಾಭಾರತದ ಮಾತು. ವಿಪದ ಸಂತುನ ಶಶ್ವದ್ಯಾಸು ಸಂಸ್ಮರ್ಯತೆ ಹರಿಹಿ. ಭಗವಂತನೇ ನನಗೆ ಯಾವಾಗಲೂ ಕಷ್ಟಗಳೇ ಬರಲಿ ಅಂತ ಕುಂತಿ ಅವಳು ಭಗವಂತನನ್ನು ಕೇಳ್ಕೊಂಡ್ಲಂತೆ. ಭಗವಂತನ ಕೇಳ್ಕೊಂಡ್ಲು ಅಥವಾ ಯಾರೋ ಗುರುಗಳನ್ನು ಕೇಳ್ಕೊಂಡ್ಲು. ಯಾಕೆ ಗುರುಗಳನ್ನ ಕೇಳ್ಕೊಂಡ್ಲು ಅಂತಂದರೆ, ಯಾಸು ಸಂಸ್ಮರ್ಯತೆ ಹರಿಹಿ. ಆ ವಿಪತ್ತು ಬಂದಾಗ ನಮ್ಗೆ ಭಗವಂತನ ನೆನಪಾಗ್ತದೆ, ಇಲ್ಲೇ ನೆನಪೇ ಆಗೋದಿಲ್ಲ. ಇದೆಲ್ಲರಿಗೂ ನಮಗೂ ನೀವು ಅನುಭವ ಆಗಿದೆ. ತೀರಾ ಕಷ್ಟ ಆದಾಗಲೇ ಸ್ವಲ್ಪ ಹೆಚ್ಚು ಪ್ರದಕ್ಷಿಣೆ ಹಾಕೊಂಡ್ತೀರಿ, ಇವತ್ತು ಸ್ವಲ್ಪ ಏನಾದ್ರು ಹೆಚ್ಚು ದೇವ್ರನ್ನ ನಾಮಸ್ಮರಣೆ ಮಾಡೋಣ ಅಂತಂತೀವಿ. ಅದು ಹೊರತು ಸುಖ ಆದಾಗ ದೇವರಿಗೆ ಇದನ್ನೆಲ್ಲ ಕೊಟ್ಟ, ದೇವರಿಗೆ ನಾನು ಋಣಿಯಾಗಿರಬೇಕು, ಮತ್ತಷ್ಟು ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂತ ನೆನಪೇ ಆಗೋದಿಲ್ಲ. ಅದಕ್ಕಾಗಿಯೇ ಮನುಷ್ಯನಿಗೆ ಸ್ವಲ್ಪ ಕಾಲದಲ್ಲಿ ಸುಖ, ಬಹಳ ಕಾಲದಲ್ಲಿ ದುಃಖ. ಆಪತ್ತು ಬರೋದು ಅವನಿಗೆ ಹೆಚ್ಚು, ಸಂಪತ್ತು ಬರೋದು ಕಡಿಮೆ. ದೇವತೆಗಳಿಗೆ ಆಪತ್ತು ಬರೋದು ಕಡಿಮೆ, ಸಂಪತ್ತು ಬರೋದು ಹೆಚ್ಚು. ಅಷ್ಟೆಲ್ಲ ವೈಭವದ ಉತ್ತುಂಗದಲ್ಲಿ ತೇಲ್ತಿದ್ರು ಅವರು ಧರ್ಮದ ಬುದ್ಧಿಯನ್ನು ಬಿಡೋದಿಲ್ಲ. ಬಿಟ್ಟರು ಬಹಳ ಅಲ್ಪ ಕಾಲ ಬಿಟ್ಟಿರ್ತಾರೆ. ಇಂದ್ರನಿಗೆ ಹಾಗಾಗಿಲ್ಲ ಅಂತಲ್ಲ, ತನಗೆ ದೂರ್ವಾಸರು ಕೊಟ್ಟದ್ದು ಹೂವಿನ ಹಾರವನ್ನು, ದೇವ್ರ ಪ್ರಸಾದ ಅಂತ ಕೊಟ್ಟದ್ದು ಹೂವಿನ ಹಾರವನ್ನು ತೊಗೊಂಡಾಗ ಆನೆ ಮೇಲೆ ಹಾಕಿಬಿಡ್ತಾನೆ ಅಹಂಕಾರದಿಂದ. ಅದು ದೂರ್ವಾಸರು ನಿಮ್ಮ ಲಕ್ಷ್ಮಿ, ನಿಮ್ಮ ಸಂಪತ್ತೆಲ್ಲ ಹಾಳಾಗೋದು ಅಂತ ಒಂದು ಶಾಪ ಕೊಟ್ಟರು. ಈಗ ಅವರಿಗೂ ಆಗ್ತಿರ್ತದೆ. ಅದು ನಮಗಾಗೋದು ಹೆಚ್ಚು, ಅವ್ರಿಗಾಗೋದು ಕಡಿಮೆ. ಅದಕ್ಕಾಗಿ ನಮ್ಗೆ ಆಪತ್ತು ಬರೋದು ಹೆಚ್ಚು, ಸಂಪತ್ತು ಬರೋದು ಕಡಿಮೆ. ದುರ್ದೈವ ಅಂದರೆ ಆಪತ್ತು ಬಂದಾಗಾದ್ರೂ ನಾವು ದೇವರನ್ನು ಸ್ಮರಣೆ ಮಾಡ್ಕೊಳ್ಳೋದು ಎಷ್ಟು, ಇದು ಕಡಿಮೆ. ಅದಕ್ಕಾಗಿ ನಮ್ಗೆ ಆಪತ್ತು ಬರಲಿ ಹೆಚ್ಚು, ಬಂದಾಗಲೇ ನಾವು ಸನ್ಮಾರ್ಗದಲ್ಲಿ ಇರ್ತೇವೆ. ಸಂಪತ್ತು ಹೆಚ್ಚಾದಂತೆ ನೀತಿ ನ್ಯಾಯದ ಮಾರ್ಗವನ್ನು ನಾವು ಬಿಡೋದು ಹೆಚ್ಚು. ಎಲ್ಲ ಥರದ ವ್ಯಭಿಚಾರ, ಭ್ರಷ್ಟಾಚಾರ, ಅನೀತಿ, ಒಂದು ಕಠೋರ ಸ್ವಭಾವ, ಅದೆಲ್ಲ ಸಂಪತ್ತಿನ ಅನ್ಯಾಯಗಳವೆಲ್ಲ. ಸಂಪತ್ತು ಹೆಚ್ಚಿದ್ದಲ್ಲಿ ಒಂದೆಲ್ಲ ನಿಧಾನವಾಗಿ ಅವೆಲ್ಲ ಹಿಂಬಾಲಿಸಿ ಬರ್ತವೆ ಅಂತ ತಿಳ್ಕೋಬೇಕು. ಹಾಗಾಗಿ ಇವೆಲ್ಲ ನಾನು ದುರ್ಗುಣಗಳಾಗಿ ಪರಿಣಮಿಸಿವೆ ಅಂತಂದ ಅವನು. ಇವತ್ತೇ ನಮ್ಗೆ ಬರಬೇಕು ಅಂತ ಅಪೇಕ್ಷೆ ಎಲ್ಲರಿಗೂ. ಇವತ್ತಿಷ್ಟೆಲ್ಲ ಧರ್ಮಾಚರಣೆ ಮಾಡಿದ್ವಲ್ಲ, ನಮಗೆ ಇದು ಬರಬೇಕಾಗಿತ್ತಲ್ಲ, ಅದು ಫಲ ಕೊಡಬೇಕಾಗಿತ್ತಲ್ಲ, ಈಗಲೇ ಯಾಕೆ ಕೊಟ್ಟಿಲ್ಲ ಅಂತೀವಿ. ನಾನು ವಿಶ್ವವನ್ನು ಧ್ವಂಸ ಮಾಡ್ಲಿಕ್ಕೆ ಹೊರಟು ಬಿಟ್ರೆ
ಯಕ್ಷ ಗಂಧರ್ವ ಪಿಶಾಚ ರಾಕ್ಷಸರು ಯಾರೂ ಕೂಡ ನನ್ನನ್ನು ತಡೆಯಲಿಕ್ಕೆ ಸಮರ್ಥರಾಗೋದಿಲ್ಲ. ಇವರು ಯಾರಿಗೂ ನನ್ನ ಹಿಡಿದು ನಿಲ್ಲಿಸುವ ಸಾಮರ್ಥ್ಯನೇ ಇಲ್ಲ. ಆಕಾಶವನ್ನು ಬಾಣದಿಂದ ಮುಚ್ಚಿಬಿಡ್ತೇನೆ, ಈ ದೇವತೆಗಳು ಅಡ್ಡಾಡಲಿ, ಎಲ್ಲಿ ಅಡ್ಡಾಡ್ತಾರೆ, ಸಂಚಾರ ಮಾಡಲಿ ಅವರು ಅಂದ. ಈ ಲೋಕನಾಯಕರು ದಿಕ್ಪಾಲಕರು ಸೀತೆಯನ್ನು ತಂದು ಕೊಡ್ಬೇಕು ನನಗೆ, ಇಲ್ಲದೇ ಇದ್ರೆ ಗ್ರಹಗಳ ಸಂಚಾರವನ್ನೆಲ್ಲ ಸ್ತಬ್ಧ ಮಾಡಿಬಿಡ್ತೀನಿ ಅಂದ. ವಾಯು ಅಗ್ನಿ ಸೂರ್ಯ ಚಂದ್ರರ ತೇಜಸ್ಸನ್ನೆಲ್ಲ ತಡೆ ಹಿಡಿದು ನಿಲ್ಲಿಸಿಬಿಡ್ತೇನೆ. ನದಿ ಸರೋವರಗಳಲ್ಲಿದ್ದಂಥ ನೀರನ್ನು ಬತ್ತಿಸಿ ಬಿಡ್ತೇನೆ, ಗಾಢಾಂಧಕಾರ ಕವಿಯುವಂತೆ ಮಾಡ್ತೇನೆ, ಸಮುದ್ರದ ನೀರನ್ನೆಲ್ಲ ಬತ್ತಿಸ್ತೇನೆ, ಮರ ಗಿಡ ಬಳ್ಳಿಗಳನ್ನೆಲ್ಲ ಧ್ವಂಸ ಮಾಡಿಬಿಡ್ತೇನೆ. 3 ಲೋಕಗಳಲ್ಲೂ ವಿನಾಶದ ಲೀಲೆ, ಒಳ್ಳೆಯ ಕಾಲದ ಲೀಲೆ ಎಲ್ಲ ಕಡೆ ಹಬ್ಬಿ ಬಿಡಬೇಕು, ಆ ಥರ ಮಾಡ್ತೇನೆ. ಯಾವನೊಬ್ಬನಿಗೂ ತಡೆಯಲಿಕ್ಕೆ ಸಾಧ್ಯ ಆಗದೇ ಇರುವಂಥ ವಿನಾಶವನ್ನು ನಾನೀಗ ಮಾಡಿಬಿಡ್ತೇನೆ. ಈ ಬಾಣವನ್ನು ಎಳೆದು ಎಲ್ಲ ಕಡೆ ಬಾಣಗಳನ್ನು ಪ್ರಯೋಗ ಮಾಡಿ ಜಗತ್ತು ತನ್ನ ಮರ್ಯಾದೆನೇ ಮೀರಿ ವರ್ತಿಸುವುದನ್ನು ನೀನೀಗ ನೋಡ್ತಿ. ಈ ಜಗತ್ತೆಲ್ಲ ಕೆಳಗೆ ಬಿದ್ದು ಬಿಡ್ತದೆ ನನ್ನ ಬಾಣಕ್ಕೆ ಗುರಿಯಾಗಿ. ರಾಮ ಹೀಗೆ ಮಾತಾಡಿದಾಗ ಅವನ ಕಣ್ಣು ಕೆಂಪಾಗಿತ್ತು, ಹುಬ್ಬುಗಳನ್ನು ಗಂಟು ಹಾಕ್ಕೊಂಡ. ಅವನ ಆ ಆಟಾಟೋಪಕ್ಕೆ, ಅವನ ರಭಸಕ್ಕೆ ಆ ಕಟ್ಟಿದ ಜಟೆನೂ ಬಿಚ್ಚಿ ಹೋಗಿತ್ತು, ಅದನ್ನು ಸ್ವಲ್ಪ ಬಿಗಿದುಕೊಂಡ. ಬಿಲ್ಲನ್ನು ಸಿದ್ಧ ಮಾಡಿಕೊಂಡು ಬಾಣವನ್ನು ಅದರಲ್ಲಿ ಹೂಡೇ ಬಿಟ್ಟ. ಯಥಾ 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 ಜರಾ ಯಥಾ ಮೃತ್ಯು ಯಥಾ ಕಾಲೋ ಯಥಾ ವಿಧಿ ನಿತ್ಯಂ ನ ಪ್ರತಿಹಂತ್ಯಂತೆ ಸರ್ವಭೂತೇಷು ಲಕ್ಷ್ಮಣ ತಥಾಹಂ ಕ್ರೋಧ ಸಂಯುಕ್ತ ನ ನಿವಾದ್ಯೋಸ್ಮಿ ಸರ್ವಥಾ. ಇದು ಎಲ್ಲ ಪ್ರಾಣಿಗಳಿಗೂ ಇದು ಇದ್ದದ್ದೇ. ಅದೇನು ಅಂದರೆ ಮುಪ್ಪು, ಸಾವು ಮತ್ತು ಕಾಲದ ಅನಿವಾರ್ಯತೆ, ಅದೃಷ್ಟ, ಇವು ಪ್ರಾಣಿಗಳಿಗೆ ಮೇಲಿನ ಮೇಲೆ ಹಿಂಸೆ ಕೊಡ್ತಾನೇ ಇರ್ತವೆ. ಇವನು ತಡೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೇಗೋ ಹಾಗೆ ನನ್ನನ್ನು ಯಾರು ತಡೆಯಲಾರರು. ಇವತ್ತು ಜಗತ್ತನ್ನು ಅಲ್ಲೋಲು ಕಲ್ಲೋಲು ಮಾಡಿಬಿಡ್ತೀನಿ ಅಂತ ಸಿದ್ಧನಾಗಿ ನಿಂತ. ಆಗ ಲಕ್ಷ್ಮಣ ರಾಮನಿಗೆ ಸಮಾಧಾನ ಮಾಡಿದ. ವಿನೀತನಾಗಿ ಹೇಳಿದಂತೆ, ಹಿಂದೆ ನೀನು ಬಹಳ ಮೃದು ಸ್ವಭಾವದವನಾಗಿದ್ದಿ, ಜಿತೇಂದ್ರಿಯನಾಗಿದ್ದೆ, ಯಾವತ್ತೂ ಕೂಡ ಕೋಪಕ್ಕೆ ಬಲಿಯಾದವನಲ್ಲ, ತುತ್ತಾದವನಲ್ಲ. ನಿನ್ನ ಸ್ವಭಾವ, ನಿನ್ನ ಮೂಲ ಸ್ವಭಾವ ಏನಿದೆ, ಸಹಜ ಸ್ವಭಾವ, ಅದನ್ನು ಬಿಟ್ಕೊಳ್ಬೇಡ. ಚಂದ್ರನಲ್ಲಿ ಬೆಳದಿಂಗಳು, ಸೂರ್ಯನಲ್ಲಿ ಕಾಂತಿ, ವಾಯುವಿನಲ್ಲಿ ಸಂಚಾರ, ಭೂಮಿಗೆ ಕ್ಷಮಾಗುಣ, ಹೇಗೋ ಆ ಎಲ್ಲ 4 ಗುಣಗಳು ಅದು ಒಂದೊಂದಕ್ಕೆ ಸೀಮಿತ. ಆದರೆ ಆ 4 ಗುಣಗಳು ನಿನ್ನೊಬ್ಬನಲ್ಲಿ ಇದ್ದದ್ದು. ಇದು ನಿನ್ನ ವ್ಯಕ್ತಿತ್ವದ ವೈಶಿಷ್ಟ್ಯ. ನೀನು ನಿನ್ನ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ಮಾಡಿದ್ದೆ. ಹಾಗಾಗಿ ನೀನು ಸ್ವಭಾವ ಬಿಟ್ಕೊಡ್ಬೇಡ. ಸ್ವಲ್ಪ ವಿಚಾರ ಮಾಡೋಣ. ಈ ರಥ ಯಾರ್ದು, ಈ ಕುದುರೆ ಯಾರ್ದು, ಸಾರಥಿ ಯಾರ್ದು, ಸ್ವಲ್ಪ ಇದನ್ನೆಲ್ಲ ವಿಚಾರ ಮಾಡೋಣ. ಇಲ್ಲಿ ಸ್ವಲ್ಪ ವಿಚಾರ ಮಾಡ. ಈ ಮೊದಲು 2 ರಾಕ್ಷಸರು ಸೀತೆಗಾಗಿ ಬಡದಾಡಿದ್ರು, ನಾವಿಬ್ಬರು ಆಲೋಚನೆ ಮಾಡಿದ್ವಿ. ನೋಡಿದರೆ ಒಂದೇ ರಥ ಆ ಕಡೆ ಓಡಾಡಿದ ಲಕ್ಷಣ ಕಂಡು ಬರ್ತಿದೆ. ಇನ್ನೊಂದು ರಥ ಮತ್ತೊಬ್ಬ ರಾಕ್ಷಸನ ಚಿಹ್ನ, ಧ್ವಜ, ಚಾಮರ ಅದ್ಯಾವುದು ಕಂಡು ಬರ್ತಿಲ್ಲ. ಅದರ ಅರ್ಥ ಏನು? ಒಬ್ಬರದೇ ರಥ ಆ ಕಡೆಗೆ ಸಂಚಾರ ಮಾಡಿರ್ಬೋದು. ಹಾಗಾಗಿ ಸೀತೆಯನ್ನು ಅಪಹಾರ ಮಾಡಲಿಕ್ಕೊಂದವನು ಒಬ್ಬನೇ ಅಂತ ನಮ್ಗೆ ಅನಿಸ್ತದೆ. ಆ ಒಬ್ಬನ ಸಲುವಾಗಿ ಇಡೀ ಲೋಕವನ್ನು ಧ್ವಂಸ ಮಾಡೋದು ಸರಿಯಲ್ಲ. ರಘುವಂಶದ ರಾಜರ ಸ್ವಭಾವ ಏನು ಅಂದರೆ ಎಷ್ಟು ಅಪರಾಧನೋ ಅಷ್ಟೇ ಶಿಕ್ಷೆ ಕೊಡೋದು, ಅದನ್ನು ಮೀರಬಾರ್ದು. ನಿನ್ನ ದುಃಖ ಅರ್ಥ ಆಗುವಂಥದ್ದೇ. ಹೆಂಡತಿಯಲ್ಲಿ ಕಳ್ಕೊಂಡಿದ್ದಿ, ಇದ್ರ ದುಃಖ ಎಲ್ಲರಿಗೂ ಅರ್ಥ ಆಗುವಂಥದ್ದೇ. ಆದರೆ ಅದರ ಸಲುವಾಗಿ ಇಡೀ ಜಗತ್ತನ್ನೆಲ್ಲ ಧ್ವಂಸ ಮಾಡಿಬಿಡ್ತೀನಿ ಅಂತ ಅನ್ನೋದು ಅದು ಸಾಧ್ಯವಾಗದಂಥ ಮಾತು. ಅದು ಹಾಗೆ ಸಾಧ್ಯವಲ್ಲ, ಸಾಧನೂ ಅಲ್ಲ. ಹಾಗಾಗಿ ಮಾಡಬೇಡ. ನಾವು ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಕೊಂಡು ಸೀತೆಯನ್ನು ಕದ್ದವನನ್ನು ಎಲ್ಲ ಕಡೆ ಸಂಚಾರ ಮಾಡಿ ಹುಡುಕಾಡೋಣ. ಸಾಮದಾನ ಭೇದ ಉಪಾಯಗಳನ್ನು ಅನುಸರಣೆ ಮಾಡಿ ಹುಡುಕಾಡೋಣ. ಕೊನೆಗೂ ಅವಳು ಸಿಗದೇ ಇದ್ದರೆ ದಂಡ ರೂಪ ಉಪಾಯವನ್ನು ಅವಲಂಬಿಸಿ ನಾವು ಮುಂದಿನ ಕಾರ್ಯ ಮಾಡ್ಕೊಳ್ಬೋದು. ಅಲ್ಲಿ ಗಮನಿಸ್ಬೇಕೇನೆಂದರೆ, ಅವನು ಸೀತೆಯನ್ನು ತಂದು ಒಪ್ಪಿಸ್ತಾ ಇದ್ರೆ ಇಡೀ ಲೋಕವನ್ನು ಧ್ವಂಸ ಮಾಡ್ತೀನಿ ಅಂತ ಹೊರಟ. ಲೋಕವನ್ನು ಧ್ವಂಸ ಮಾಡೋದು ಅವನಿಗೆ ಸಾಧ್ಯ ಆಗ್ತಿದ್ದಿರಬಹುದು. ಆದರೆ ಉಳಿದವರಿಗೆ ಅದು ಪಾಠ ಏನು? ಲಕ್ಷ್ಮಣನ ಮಾತಿನ ಮೂಲಕ ಏನು ಪಾಠ ಅಂತಂದರೆ, ನೀವು ಸಿಟ್ಟಿಗೊಳಗಾದಾಗ ಅನಾವಶ್ಯಕವಾಗಿ ನಿಮ್ಮ ಸಿಟ್ಟನ್ನು ಮತ್ತೊಬ್ಬರ ಮೇಲೆ ಯಾರಿಗೂ ಮೇಲೆ ಪ್ರಯೋಗ ಮಾಡಿ ಅನಾಹುತಕ್ಕೆ ಕಾರಣ ಆಗಬಾರ್ದು ಅಂತ ಅದು ಸೂಚನೆ. ಅದು ನೀವು ಗಮನಿಸ್ತಿರ್ಬೇಕು. ಇದು ಇಂಥ ರಾಮಾಯಣ ಅದು ಮನೆಯಲ್ಲಿ ನಡೀತಿರ್ತದೆ. ಸಿಟ್ಟಾದವರು ಒಬ್ಬರು ಸಿಟ್ಟನ್ನು ಮತ್ತೊಬ್ಬರ ಮೇಲೆ ತೋರಿಸ್ತಿರ್ತಾರೆ. ಹೊರಗಿನ ಸಿಟ್ಟನ್ನು ಯಜಮಾನರಾದವ್ರು ಮನೆಯಲ್ಲಿ ಬಂದು ಮನೆ ಹೆಂಡತಿ ಮಕ್ಕಳಲ್ಲೆಲ್ಲ ತೋರಿಸ್ತಿರ್ತಾರೆ.
ಇದೆ. ಅದಕ್ಕಾಗಿ ಇವೆಲ್ಲ ನಮ್ಮದೇ ದುರ್ಗುಣ ಅಂತ ತಿಳ್ಕೋಬೇಕು. ಸಿಟ್ಟಿಗೆ ಒಳಗಾದಾಗ, ಅನಾಹುತಕ್ಕೆ ಒಳಗಾದಾಗ ನೀವು ಹೀಗೆಲ್ಲ ಮಾಡ್ತೀರಿ ಅಂತ ರಾಮ ತೋರಿಸಿದ ಅಷ್ಟೇ. ಅವನು ಜಗತ್ತನ್ನು ಸಂಹಾರ ಮಾಡೋದು ಕಷ್ಟವೂ ಆಗಿರಲಿಲ್ಲ, ಅಂತಂದ್ರೆ ಅಪೇಕ್ಷಿತನೂ ಆಗಿರಲಿಲ್ಲ. ಮನುಷ್ಯ ಬುದ್ಧಿಯನ್ನು ಸೀಮಿತದಲ್ಲಿ ಇಟ್ಕೋಬೇಕು ಅಂತ ಎಲ್ಲರಿಗೂ ಉಪದೇಶ ಮಾಡಲಿಕ್ಕಾಗಿ ಹಾಗೆ ಮಾತಾಡಿದ ಅಷ್ಟೇ. ಅಲ್ಲಿಗೆ 65ನೇ ಸರ್ಗ ಮುಕ್ತಾಯ ಆಯಿತು. 66ರಲ್ಲಿ ಸಮಾಧಾನ ಮಾಡಿದ್ದು ಮುಂದುವರೆದಿರೋ ವರ್ಣನೆ ಇದೆ. ಮತ್ತಷ್ಟು ಸಮಾಧಾನ ಮಾಡಿದ ರಾಮನಿಗೆ. ದೇವತೆಗಳು ಬಹಳ ಕಷ್ಟಪಟ್ಟು ಅಮೃತವನ್ನು ಪಡ್ಕೊಂಡ್ರು. ಅದರಂತೆ ನಮ್ಮ ತಂದೆ ದಶರಥ ದೊಡ್ಡ ತಪಸ್ಸನ್ನು ಮಾಡಿ, ಪುತ್ರಕಾಮೇಷ್ಟಿ ಯಾಗ ಮಾಡಿ, ಎಷ್ಟೆಷ್ಟೋ ಖರ್ಚು ಮಾಡಿ ನೀನಿನ್ ಪಡ್ಕೊಂಡ. ನೀನು ಅವನನ್ನು ಅಯೋಧ್ಯ ನಗರದಲ್ಲಿ ಬಿಟ್ಟು ಬಂದಾಗ ನಿನ್ನ ವಿರಹವನ್ನು ಸಹಜ ಅಮೃತವನ್ನು ಹೊಂದಿಬಿಟ್ಟ. ಇಂಥ ಅದ್ಭುತವಾದ ವ್ಯಕ್ತಿತ್ವ ಇದ್ದವನು ನೀನೇ ಈ ದುಃಖವನ್ನೆಲ್ಲ ಒಂದು ವೇಳೆ ಪಡ್ಕೊಳ್ದೇ ಇದ್ರೆ, ದುಃಖಕ್ಕೆ ಈಡಾಗಿ ಜಗತ್ತನ್ನು ನಾಶ ಮಾಡ್ತೀನಿ ಅಂತ ಹೊರಟ್ರೆ ಜನಸಾಮಾನ್ಯರು ಏನು ಮಾಡ್ಬೇಕಂತ ಪರಿಸ್ಥಿತಿಯಲ್ಲಿ ಅಂತ ಕೇಳಿದೆ. ಸಮಾಧಾನ ತಂದುಕೊ. ಪ್ರಾಣಿ ಮಾತ್ರ ಆದವನಿಗೆ ಆಪತ್ತು ಬಂದೇ ಬರ್ತದೆ, ಯಾರಿಗೆ ಆಪತ್ತು ಬಂದಿಲ್ಲ. ಕಶ್ಚನ ವ್ಯಸನಂ ಪ್ರಾಪ್ತಂ ಕಶ್ಯ ನಿರಂತರಾಹ ಅಂತ ಒಂದೆಲ್ಲ ಸುಭಾಷಿತ. ಅಥವಾ ಅದು ಇಲ್ಲೇ ಎಲ್ಲಿದ್ದ ಸುಭಾಷಿತ ಆಗಿದ್ದಿರ್ಬೋದು. ಕಶ್ಚನ ವ್ಯಸನಂ ಪ್ರಾಪ್ತಂ, ಜಗತ್ತಿನಲ್ಲಿ ದುಃಖ ಯಾರಿಗೂ ಬಂದಿಲ್ಲ. ಕಶ್ಯ ನಿರಂತರಾಹ, ಸಂಪತ್ತು ವೈಭವವನ್ನು ಮನುಷ್ಯ ಅನುಭವಿಸ್ತಾರೆ ಇಲ್ಲ ಅಂತಲ್ಲ, ಅದು ನಿರಂತರವಾಗಿ ಯಾರಿಗಿರ್ತದೆ ಹೇಳಿ. ಹುಟ್ಟಿದಾರಕ್ಕೆ ಸಾಯೋ ತನಕ ಸಂಪತ್ತಿನಲ್ಲಿ ಮೆರೆದಾಡಿ ಎಂದು ಯಾವ ಸಂಕಟಕ್ಕೂ ಒಳಗಾಗದೆ, ಎಂದು ಯಾವ ವ್ಯಸನಕ್ಕೂ ಒಳಗಾಗದೆ ಇದ್ದವರು ಯಾರಾದರೂ ಇದ್ದಾರೇನು? ಅಗ್ನಿಯ ಸ್ಪರ್ಶ, ಅಗ್ನಿ ನಮಗೊಂದು ಸ್ವಲ್ಪ ಮಟ್ಟಿಗೆ ಬಿಸಿಯನ್ನು ತಂದುಕೊಡ್ಬಹುದು. ಅದರ ನಂತರ ಅಗ್ನಿ ಆರಿ ಹೋದರೆ ಬಿಸಿ ಹೋಯ್ತು, ಮತ್ತೆ ತಂಪಾಗ್ತದೆ. ಅದರಂತೆ ಸುಖ ದುಃಖಗಳು ಎರಡು ಮನುಷ್ಯನಿಗೆ ನೀರಿನ ಮೇಲೆ ಬರ್ತಿರ್ತವೆ, ಹೋಗ್ತಿರ್ತವೆ. ಅದಕ್ಕಾಗಿ ಮನುಷ್ಯ ಧೃತಿಗೆಡಬಾರ್ದು. ನೀನೇ ಜಗತ್ತನ್ನು ಸುಟ್ಟು ಹಾಕಿಬಿಟ್ರೆ, ಜಗತ್ತೆಲ್ಲ ನಾಶ ಆಗಿ ಹೋಗಿಬಿಟ್ರೆ, ಜಗತ್ತಿನ ಜನರಿಗೆ, ಈ ಲೋಕದಲ್ಲಿ ವಾಸ ಮಾಡುವಂಥ ಜನರಿಗೆ ಸುಖ ಶಾಂತಿ ಬರೋದೆಲ್ಲಿಂದ? ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದದ್ದು ಜಗತ್ತಿದು. ಜಗತ್ತು ನಡೆಯುವಂಥ ರೀತಿ ಸುಖ ದುಃಖಗಳನ್ನು ಮನುಷ್ಯ ಅನುಭವಿಸೋದು. ಅದಕ್ಕೇನು ನಿದರ್ಶನ ಅಂದರೆ, ಯಯಾತಿ ನಹುಷಿ ಚಕ್ರವರ್ತಿಯ ಮಗ ಆಗಿದ್ದ. ಅವನು ಬೇಕಾದಷ್ಟು ವೈಭವದಿಂದ ಈ ಜಗತ್ತನ್ನು ಆಳಿ, ಆಮೇಲೆ ಮುಂದೆ ಸ್ವರ್ಗದ ಲೋಕದಲ್ಲಿಯೂ ಕೂಡ ಇಂದ್ರನಾಗಿ ಮೆರೆದ. ದೇವತೆಗಳೆಲ್ಲ ಅವನು ಕರ್ಕೊಂಡು ಹೋಗಿದ್ರು. ಇಂದ್ರನಿಗೆ ಇವತ್ತು ಬ್ರಹ್ಮಹತ್ಯೆ ಬಂದು ಆತ ಎಲ್ಲೋ ಬಚ್ಚಿಟ್ಕೊಂಡು ಬಿಟ್ಟಿದ್ದಾನೆ, ಹಾಗಾಗಿ ನೀನು ಬಂದು ಅಲ್ಲಿ ನಮ್ಮ ಲೋಕವನ್ನು ಆಳು ಅಂತ ಅವ್ನು ಕರ್ಕೊಂಡು ಹೋಗಿದ್ರು. ಅಂಥ ವೈಭವ ಅವನು. ಅದೇನು ಸಾಮಾನ್ಯನಲ್ಲ, ಚಂದ್ರವಂಶದಲ್ಲಿ ಹುಟ್ಟಿದ ರಾಜ. ಅಂಥವನಿಗೊಮ್ಮೆ ಅಜ್ಞಾನ ಆವರಿಸಿಬಿಡ್ತು. ಶಚಿ ಮೇಲೆ ಕಣ್ಣು ಹಾಕಿಬಿಟ್ಟ, ಮಾಡಬಾರ್ದು ಮಾಡಿಬಿಟ್ಟ. ಆಗಷ್ಟೇ ಅವನನ್ನು ಶಾಪ ಕೊಟ್ಬಿಟ್ಟ. ಅವನು ಶಚಿ ಅವನಿಗೆ ಕಥೆಯನ್ನು ನಿಮಗೆಲ್ಲ ಗೊತ್ತಲ್ಲ. ಶಚಿ ಅಂದ್ಲು ಅವನಿಗೆ, ನಾನು ನಿನ್ನವಳಾಗ್ತೇನೆ, ಆದರೆ ಸಪ್ತರ್ಷಿಗಳು ನಿನ್ನನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಬರಬೇಕು, ಹಾಗಾಗಿ ನಾನು ನಿನ್ನವಳಾಗ್ತೇನೆ ಅಂತ ಅವನಿಗೊಂದು ಷರತ್ತು ಹೊಟ್ಟಿದ್ಲು. ಅವನನ್ನು ಪತ್ರ ಮಾಡೋದಕ್ಕಾಗಿ ಸಪ್ತರ್ಷಿಗಳಿಗೂ ಒತ್ತಾಯ ಮಾಡಿದ. ಆಯಿತು ಅಂತ ಅವ್ರು ಕರ್ಕೊಂಡು ಬಂದರು. ಅಗಸ್ತ್ಯನಿಗೆ ಅವಮಾನ ಮಾಡಿದ. ಅಗಸ್ತ್ಯ ಅವರಿಗೆ ಶಾಪ ಕೊಟ್ಬಿಟ್ಟ. ಹೆಬ್ಬಾವಾಗಿ ಕೆಳಗೆ ಬಂದು ಬಿದ್ದುಬಿಟ್ಟೆ. ಸ್ವರ್ಗದಿಂದ ಆತ ಭ್ರಷ್ಟನಾಗಿ ಬಿದ್ದುಬಿಟ್ಟೆ. ಯಾರು? ಆ ನಹುಷಿ ಚಕ್ರವರ್ತಿ. ಅವನ ಮಗನ ಕಥೆಯನ್ನು ಯಯಾತಿ, ನಹುಷಿನ ಕಥೆ ಆದಾಯಿತು. ಯಯಾತಿಯ ಕಥೆ ಏನಾಯ್ತು ಅಂದರೆ, ಅವನು ಇಲ್ಲಿ ಬೇಕಾದ ವೈಭವದಿಂದ ರಾಜ್ಯಭಾರ ಮಾಡಿದ್ದ. ಅದರ ಪುಣ್ಯದ ಫಲವಾಗಿ ಸ್ವರ್ಗಕ್ಕೆ ಹೋದ. ಅಲ್ಲಿ ಹೋದ್ರೆ ಪುಣ್ಯ ಎಲ್ಲ ಮೀರಿದು ಡಬ್ಬಿ ಬಿಟ್ಟರು. ಡಬ್ಬಿ ಬಿಟ್ಟು ಕೆಳಗೆ ಬಂದು ಬೀಳಬೇಕಾಯ್ತು. ಆ ಮೊಮ್ಮಕ್ಕಳು ಅವನನ್ನು ಮತ್ತೆ ತಮ್ಮ ಪುಣ್ಯ ಕೊಟ್ಟು ಮೇಲೆ ಇರ್ತಿದ್ರು. ನಮ್ಮ ಕುಲಗುರುಗಳು ವಸಿಷ್ಠರು ಅವರೇನು ಕಡಿಮೆ ಜ್ಞಾನಿಗಳೇನು, ಎಂಥ ದೊಡ್ಡ ಜ್ಞಾನಿಗಳು. ಅವರಿಗೂ ಆಪತ್ತು ತಪ್ಪಲಿಲ್ಲ. ಅವ್ರಿಗೇನು ಆಪತ್ತು ತಪ್ಪಲಿಲ್ಲ. ವಿಶ್ವಾಮಿತ್ರನ ಶಾಪದಿಂದ ಅವರು 100 ಮಕ್ಕಳು ಕೂಡ ಸತ್ತು ಹೋಗ್ಬಿಟ್ರು. ವಸಿಷ್ಠರಿಗೂ ವಿಶ್ವಾಮಿತ್ರನಿಗೂ ಕಲಹ ಹೇಳಿದೆ ಹಿಂದೆ ಸರಿ. 100 ಜನರನ್ನು ಕಳ್ಕೊಂಡು ಬಿಟ್ಟಿದ್ರು. ಮಕ್ಕಳೇ ಇಲ್ಲದಂಗೆ ಆಗ್ಬಿಟ್ಟಿತ್ತು ಅವರಿಗೆ. ತಾನೂ ಕೂಡ ಇನ್ನು ಶರೀರ ಪರಿತ್ಯಾಗ ಮಾಡ್ತೀನಿ ಅಂತ ನದಿ ಕಡೆ ಹೊರಟು ಬಿಟ್ಟಿದ್ರು. ಹಿಂದೆ ಸೊಸೆ ಬಂದು, ವಸಿಷ್ಠರ ಮಗ ಶಕ್ತಿ, ಆ ಶಕ್ತಿಯ ಹೆಂಡತಿ ಹಿಂದ್ಗಡೆಯಿಂದ ಬಂದು ಅಳ್ತಾ ಇದ್ದ. ಯಾಕೆಂದು ನೋಡಿದ್ರೆ ಹಿಂದೆ ಸೊಸೆ, ನಿಮ್ಮ ಮಗನ ಶ್ರೇಯಸ್ ನನ್ನಲ್ಲಿದೆ, ಹಾಗಾಗಿ ನೀವು ಶರೀರ ಪರಿತ್ಯಾಗ ಮಾಡಬೇಡ್ರಿ ಅಂತ ಅವ್ರನ್ನ ಕೇಳ್ಕೊಂಡ್ಲು. ಆ ಮಗನಿಗಾಗಿ ಉಳಿದರು ವಸಿಷ್ಠ, ಶಕ್ತಿ, ಪರಾಶರ, ಅಲ್ಲಿನ ಮುಂದೆ ವೇದವ್ಯಾಸ.
ಉಳಿದದ್ದೆಲ್ಲ ಹೋಗ್ಲಿ, ಭೂಮಿಯನ್ನು ನೋಡು. ಭೂಮಿಗೆ ಎಂಥ ವೈಶಿಷ್ಟ್ಯ, ಇಡೀ ಜಗತ್ತಿಗೆ ತಾಯಿ ಅದು. ಅಂಥವಳು ಸರ್ವಲೋಕ ನಮಸ್ಕೃತಳು. ಬೆಳಗ್ಗೆ ಎದ್ದ ಕೂಡ ಅವಳನ್ನ ನಾವು ನಮಸ್ಕಾರ ಮಾಡಬೇಕು. ಅವಳಿಗೂ ಆಪತ್ತು ತಪ್ಪಲಿಲ್ಲ. ಆಗಿಂದಾಗ ಅವಳು ಕಂಪಿಸ್ತಿರ್ತಾಳೆ, ಪ್ರವಾಹಕ್ಕೊಳಗಾಗ್ತಾಳೆ, ಭೂಕಂಪಕ್ಕೊಳಗಾಗ್ತಾಳೆ, ಜ್ವಾಲಾಮುಖಿಗೊಳಗಾಗ್ತಾಳೆ. ಇದು ಕಾವ್ಯದ ಸ್ವಭಾವ. ಇದು ನಿಮಗೇನಾದ್ರು ದುಃಖ ಆದರೆ ನಾವು ಏನು ಮಾಡ್ಬೋದು, ನೋಡು ನೀವ್ಯಾಕೆ ದುಃಖ ಪಡ್ತೀರಿ, ಅವರಿಗೂ ಹಾಗಾಗಿಲ್ಲೇನು ಅಂತೇವೆ. ಇದು ಚೇತನ ವಸ್ತು, ನೀವು ಚೇತನ, ಅವರೂ ಚೇತನ. ಆ ಚೇತನದ ಉದಾಹರಣೆ ಕೊಟ್ಟು ನಿಮ್ಮನ್ನು ಸಮಾಧಾನ ಪಡಿಸ್ತೇವೆ. ಕೆಲವೊಂದ್ಸರಿ ಕಾವ್ಯ ಏನು ಮಾಡ್ತದೆ ಅಂದರೆ ಅಚೇತನದ ಉದಾಹರಣೆ ಕೊಡ್ತದೆ. ಸಂಪದೋ ಮಹತಾಮೇವ ಚಾಪದಃ ವರ್ಧತೆ ಕ್ಷೀಯತೆ ಚಂದ್ರ ನತು ತಾರಾಗಣ ಕೊಟ್ಟಿತ್ತು ಅಂತ ಒಂದು ಸುಭಾಷಿತ, ಬಹಳ ಸುಂದರವಾದ ಸುಭಾಷಿತ. ದೊಡ್ಡವರಿಗೇನೆ ಆಪತ್ತು ಬರ್ತದೆ, ಅವರಿಗೆ ವಿಪತ್ತು ಬರ್ತದೆ. ಸಂಪದೋ ಮಹತಾಮೇವ ಚಾಪದಃ. ಆಪತ್ತು ಬರೋದು ಅವರಿಗೆ, ವಿಪತ್ತು ಬರೋದು ಅವರಿಗೆ. ಯಾಕೆ? ಉದಾಹರಣೆ ಏನಂದ್ರೆ ವರ್ಧತೆ ಕ್ಷೀಯತೆ ಚಂದ್ರ. ಆಕಾಶದಲ್ಲಿ ಚಂದ್ರ ಇದ್ದಾನೆ, ನಕ್ಷತ್ರಗಳು ಇವೆ. ಆ ನಕ್ಷತ್ರಗಳಿಗಿಂತ ಚಂದ್ರ ದೊಡ್ಡವನು. ಅವನಿಗೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಅದು ಸಂಪತ್ತು. ಕೃಷ್ಣ ಪಕ್ಷದಲ್ಲಿ ಕ್ಷಯ, ಅದು ವಿಪತ್ತು. ದೊಡ್ಡವನಾದ್ರಿಂದ ಅವನಿಗೆ ಅದು ಬಂತು, ಅವನದನ್ನು ಸಹಿಸ್ಕೊಂಡ. ಅವ್ರಿಗೆ ಯಾಕೆ ಬರ್ತದೆ? ದೊಡ್ಡವರಿಗೆ ಆಪತ್ತು ಸಂಪತ್ತು ಎರಡೂ ಯಾಕೆ ಬರ್ತದೆ ಅಂದರೆ ದೇವ್ರು ಯಾಕೆ ಅದನ್ನು ಕೊಡ್ತಾನೆ ಅಂದರೆ ಅವ್ರು ಸಹಿಸ್ಕೋತಾರೆ ಅಂತ ಕೊಡ್ತಾನೆ. ಸಣ್ಣವರಿಗೆ ಅಷ್ಟು ದೊಡ್ಡ ಸಂಪತ್ತು, ಅಷ್ಟು ದೊಡ್ಡ ವಿಪತ್ತನ್ನೆಲ್ಲ ಕೊಟ್ಬಿಟ್ರೆ ಆ ಸಂಪತ್ತನ್ನು ತಾಳ್ಕೊಳ್ಳಿಕ್ಕೂ ಅವ್ರಿಗೆ ಶಕ್ತಿ ಇರೋದಿಲ್ಲ. ಯಾಕಂದ್ರೆ ನೀವು ಗಾದೆ ಕೇಳಿದ್ದೀರಿ, ಅದಕ್ಕೆಲ್ಲ ಇದೇ ತಾತ್ವಿಕ ಅರ್ಥ. ಅಲ್ಪರಿಗೆ ಐಶ್ವರ್ಯ ಬಂದರೆ ಕೊಡೆ ಹಿಡ್ದ ಅಂತ, ಅದಕ್ಕೆ ಅರ್ಥ ಅದೇ. ಆ ಸಂಪತ್ತನ್ನು ತಾಳ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ ಅವರಿಗೆ, ವಿಪತ್ತನ್ನು ತಾಳ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಅದು ತಾರಾಗಣ ಸ್ಥಿತ ಸಹಸ್ರಾರು ನಕ್ಷತ್ರಗಳಿವೆ. ಆ ನಕ್ಷತ್ರಗಳಿಗೆ ಎಂತಾದರೂ ವೃದ್ಧಿ ಕ್ಷಯ ಇದೆಯೇನೋ? ಇಲ್ಲ. ಯಾಕೆಂದ್ರೆ ಚಂದ್ರನ ಮುಂದೆ ಅವು ಅಲ್ಪಗಳು. ಮಹಾತ್ಮರಿಗೆ ಆಪತ್ತು ಮತ್ತು ಸಂಪತ್ತು ಎರಡು ಅಂತ ಆ ಸುಭಾಷಿತ ನಮ್ಮನ್ನು ಸಮಾಧಾನ ಮಾಡ್ತದೆ. ವಿಪತ್ತಿಗೊಳಗಾದವರಿಗೆ ಸಮಾಧಾನ. ಅದೇ ರಾಮಾಯಣದಲ್ಲಿ ಅದೇ ಮಾತು. ಸೂರ್ಯಚಂದ್ರರು ಈ ಜಗತ್ತಿನ ಸ್ಥಿತಿಯನ್ನು ನೋಡಿಕೊಡುವಂಥವ್ರು. ಅಂಥವರು ಕೂಡ ಗ್ರಹಣಕ್ಕೊಳಗಾಗಿ ಬಿಡ್ತಾರೆ. ಯೌ ಧರ್ಮವು ಜಗತಾಂ ನೇತ್ರವು, ಜಗತ್ತಿಗೆ ಕಣ್ಣು ಇದ್ದಂತೆ ಅವರಿಬ್ಬರು. ಎತ್ರ ಸರ್ವಂ ಪ್ರತಿಷ್ಠಿತ, ಜಗತ್ತಿನ ಆಗು ಹೋಗೆಲ್ಲ ಸೂರ್ಯಚಂದ್ರರ ಮೇಲೆ ಅವಲಂಬಿತ ಆಗಿದೆ. ಆದಿತ್ಯ ಚಂದ್ರವು ಗ್ರಹಣಂ ಅಭ್ಯುಪೇತವು ಮಹಾಬಲವು, ಅವುಗಳಿಗೆ ರಾಹುಕೇತುಗಳ ಗ್ರಹಣ. ಯಾಚೇಯಂ ಜಗತಾಂ ಮಾತಾ, ಪೃಥ್ವಿ ಏನಿದೆ ಅದು ಜಗತ್ತಿನ ಮಾತಾ, ಸರ್ವಲೋಕ ನಮಸ್ಕೃತ. ಅಸ್ಯಾಸ್ತಿ ಚಲನಂ, ಅಲಗಾಡಿ ಹೋಗ್ತದೆ ಅದು. ಭೂಮಿ ದೃಶ್ಯತೆ ಸತ್ಯ ಸಂಶ್ರವ, ಅದು ಬರೇ ಭೂಮಿಗೊಂದು ತಿಳ್ಕೋಬಾರ್ದು. ಜಡವಾದ ಭೂಮಿ ಬೇರೆ, ಅದು ಒಳಗೆ ಭೂದೇವಿ ಇದ್ದಲ್ಲ, ಅವಳಿಗೂ ಸಂಕಷ್ಟ ಆಗಿತ್ತಲ್ಲ. ಹಾಗಾಗಿ ಅವಳು ದೇವತೆಗಳ ಕಡೆಗೆ ಸಣ್ಣ ಹೋಗಿದ್ದಲ್ಲ, ಈ ರಾಕ್ಷಸರ ಪಟವನ್ನು ಕಡಿಮೆ ಮಾಡುವಂತ. ಜಡವಾದ ಭೂಮಿಗೂ ಆಗಿತ್ತು, ಒಳಗಿನ ಅಭಿಮಾನ ದೇವತೆಗೂ ಆಗಿತ್ತು. ಅದೆರಡನ್ನು ನಾವು ಮನಗಾಣಬೇಕು. ದುರ್ದೈವ ಏನಂದ್ರೆ ನಮಗೆ ದುಃಖ ಆದಾಗ ಇದನ್ನೆಲ್ಲ ಹೇಳೋರು ನಮ್ಗೆ ಯಾರು ಇರೋದಿಲ್ಲ. ನಾವು ಒಳ್ಳೆ ಶುರು ಮಾಡಿದ್ರೆ ನಮ್ಮ ಜೊತೆ ಅದಕ್ಕೆ ತಾಳ ಹಾಕಿ ಅವರು ಒಳ್ಳೆ ಶುರು ಮಾಡ್ತಾರೆ ಜೋರಾಗಿ. ನಮ್ದೊಂದು ರಾಗ ಅದು ಹಿಂದೆ ಸಂಗೀತಗಾರರು ಹಿಂದೆ ತಂಬೂರಿ ಬಾರಿಸೋರು ಕೂತಿರ್ತಾರೆ. ಒಳ್ಳೆ ಶುರು ಮಾಡಿದ್ರೆ ಅವರು ಹಿಂದೆ ತಂಬೂರಿ ಬಾರಿಸಿ ಒಳ್ಳೆ ಪ್ರಾರಂಭ ಮಾಡ್ತಾರೆ. ಇಡೀ ಸಂಸಾರ ಹಾಳಾಗಿ ಹೋಗ್ತದೆ. ದೊಡ್ಡ ದೊಡ್ಡ ಪ್ರಾಣಿಗಳಾಗಲಿ ದೇವತೆಗಳಾಗಲಿ ವಿಧಿ ನಿಯಮಕ್ಕೆ ಯಾರು ಮೀರಿದವರಲ್ಲ. ಅವರೆಲ್ಲರೂ ಕೂಡ ಆ ವಿಧಿ ನಿಯಮಕ್ಕೆ ಅನುಗುಣವಾಗಿ ಒಂದಲ್ಲ ಒಂದು ಕಷ್ಟವನ್ನು ಅನುಭವಿಸ್ತಾರೆ. ಸ ಮಹಾಂತಿಪಿ ಭೂತಾನಿ ದೇವಾಸ್ಯ ಪುರುಷರಷಭ, ದೇವತೆಗಳೇ ಆಗಲಿ. ನ ದೈವಸ್ಯ ಪ್ರಮುಂಚಂತಿ ಸರ್ವಭೂತ ಅಧಿದೇಹಿನಃ, ದೇವತೆಗಳು ಕೂಡ ಇದನ್ನೆಲ್ಲ ಅನುಭವಿಸಲೇಬೇಕು. ಅವರು ಇಂದ್ರ ಮೊದಲಾದ ದೇವತೆಗಳು ಕೂಡ ನೀತಿಯ ಅನೀತಿ ಕಾರಣದಿಂದಾಗಿ, ನೀತಿಯ ಕಾರಣದಿಂದಾಗಿ ಸಂಪತ್ತು, ಅನೀತಿಯ ಕಾರಣದಿಂದಾಗಿ ವಿಪತ್ತು ಅವರಿಗೂ ಬಂದು ಒದಗಿದ್ದೇ ಇದೆ. ಯಾರಿಗೆ ಬಂದು ಒದಗಿಲ್ಲ? ಒಂದು ಮಾತು ತಿಳ್ಕೊಂಡ್ಬಿಡು, ಸೀತೆ ಇವತ್ತು ಬದುಕಿಲ್ಲದೇ ಇದ್ರೂ ನೀನು ಹೀಗೆ ದುಃಖ ಪಡಬಾರ್ದು ಅಂದ. ಬದುಕಿದ್ರೂ ಆಯ್ತು, ಬದುಕಿಲ್ಲದೇ ಇದ್ರೂ ಆಯ್ತು, ನೀನು ಮಾತ್ರ ಹೀಗೆ ದುಃಖ ಪಡಬಾರ್ದು. ಅದು ನೀನು ಸಹಿಸ್ಕೋಬೇಕು. ನೀನು ಸಾಮಾನ್ಯ ಮನುಷ್ಯನಲ್ಲ. ಮುಖದ ಪ್ರಸನ್ನತೆಯನ್ನು ನೀನು ಕಳ್ಕೋಬಾರ್ದು, ನಿನ್ನ ಸ್ಥಿಮಿತವನ್ನು ನೀನು ಕಳ್ಕೋಬಾರ್ದು. ಕರ್ಮಗಳು ಯಾವತ್ತೂ ಕೂಡ ಮನುಷ್ಯನಿಗೆ ಸುಖ ದುಃಖ ಎರಡನ್ನೂ ಕೊಡ್ತಾನೆ ಇರ್ತವೆ. ಹಾಗೆ ಬರೋದೇ ಅದು. ಈ ಹಿಂದೆ ಈ ವಿಷಯವನ್ನು ನೀನೇ ನನಗೆ ಅನೇಕ ಬಾರಿ ಹೇಳಿದ್ದೆ. ಆದ್ರೆ ಅದು ನೀನ್ಯಾಕೆ ಆ ವಿಷಯವನ್ನು ಈಗ ಮನಗಾಣಿಸಿಲ್ಲ ಅಂತ ಕೇಳ್ತಾನೆ ಲಕ್ಷ್ಮಣ. ಪರೋಪದೇಶ ಸಮಯೇ ಜನಾ ಸರ್ವೇಪಿ ಪಂಡಿತಾ
ಸಸ್ಯಾನುಷ್ಠಾನ ಸಮಯ ಮುನಯೋಪನ ಪಂಡಿತ ಅಂತ ಸುಭಾಷಿತ. ಇನ್ನೊಬ್ರಿಗೆ ಉಪದೇಶ ಮಾಡಿ ಕೂತಾಗ, ವೇದಿಕೆ ಮೇಲೆ ಕೂತಾಗ ಎಲ್ಲರೂ ಪಂಡಿತರೆ. ಯಾರು ಪಂಡಿತರಲ್ಲ? ಒಂದೆರಡು ಮಾತು ಹೇಳಿಬರ್ರಿ, ಆಶೀರ್ವಾದ ಕೊಡಬರ್ರಿ, ಎಲ್ಲರೂ ಕೊಡ್ತಾರೆ. ತಾವು ಆಚರಣೆ ಮಾಡೋ ಪ್ರಸಂಗ ಬಂದಾಗ ಮುನಿಗಳು ಕೂಡ ತಪ್ಪಿ ನಡೀತಾರೆ ಅಂತ ಮಾತನಾಡ್ತಾರೆ. ಹಾಗೆ ಅದು ರಾಮನಿಗೂ ಆಗುತ್ತೆ. ನಾನು ನಿನಗೆ ಉಪದೇಶ ಮಾಡಲಿಕ್ಕೆ ಸಮರ್ಥ ಅಲ್ಲ ಅಂತ ಲಕ್ಷ್ಮಣ. ಯಾಕೆಂದ್ರೆ ಸಾಕ್ಷಾತ್ ಬೃಹಸ್ಪತಿಯು ಕೂಡ ನಿನಗೆ ಉಪದೇಶ ಮಾಡಲಿಕ್ಕೆ ಸಮರ್ಥ ಅಲ್ಲ ಅಂದಾಗ ನಾನು ಹೇಗೆ ನಿನಗೆ ಹೇಳಬೇಕು? ತ್ವಮೇವ ಹಿ ಪುರಾವೀರ ಮಾಮೇವಂ ಬಹುಶಃ ಅನ್ವಷ ಬುದ್ಧಿಶ್ಚತೆಯ ಮಹಾಪ್ರಾಜ್ಞ ದೇವೈರಪಿ ಗುರನ್ವಯ. ದೇವತೆಗಳು ಕೂಡ ನಿನಗೆ ಬುದ್ಧಿಯನ್ನು ಹೇಳಲಾರರು, ಯಾಕೆ ಅಂಥ ಪ್ರಜ್ಞಾಶಾಲಿ ಆದವನು ನೀನು. ಹಾಗಿದ್ದಾಗ ಆದರೆ ಈಗ ನಿನಗೇನಾಗಿದೆ ಅಂದರೆ ನಿನ್ನ ಬುದ್ಧಿ ಇವತ್ತು ಮಲ್ಕೊಂಡು ಬಿಟ್ಟಿದೆ. ಶೋಕೇನ ಅಭಿಪ್ರಸುಪ್ತಂತೆ ಜ್ಞಾನಂ ಸಂಬೋಧಯಾಮ್ಯಹಂ. ನಿನ್ನ ಬುದ್ಧಿ ಇವತ್ತು ಮಲ್ಕೊಂಡು ಬಿಟ್ಟಿದೆ, ಎಚ್ಚರ ಇಲ್ಲ ನಿನ್ನ ಬುದ್ಧಿಗೆ. ಇವತ್ತು ನಿನ್ನ ಬುದ್ಧಿಯನ್ನು ಎಚ್ಚರ ಮಾಡಿಸೋ ಕೆಲಸ ಮಾತ್ರ ನಾನು ಮಾಡ್ತಿದ್ದೀನಿ ಅಂತಾನೆ. ಪ್ರಪಂಚದ ಎಲ್ಲ ಪ್ರಾಣಿಗಳನ್ನ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಿಲ್ಲ, ಸಿಟ್ಟನ್ನು ಹಾಗೆ ತೋರಿಸ್ಕೊಡ್ತೀನಿ ಅಂತ ಬರ್ತಿದ್ದೆಲ್ಲ. ಅದನ್ನು ಮಾಡೋದ್ರಿಂದ ನಿನ್ಗೇನು ಲಾಭ? ಸೀತ ಸಿಗ್ತಾಳೇನು? ಏನು ಜಗತ್ತೇ ನಾಶ ಆಗೋದು, ಸುಟ್ಟು ಹೋದವನು. ನಿನ್ನ ಅದೃಷ್ಟದಲ್ಲಿ ನಿನ್ನ ವಿಧಿಯಲ್ಲಿ ಏನಾಗಬೇಕು ಅಂತಿದೆ ಅದು ಆಗೋದೆ. ಇಷ್ಟು ಕಾಲ ನೀನು ಸೀತೆಯನ್ನು ಕಳ್ಕೊಂಡಿರಬೇಕು ಅಂತ ನಿನ್ನ ಕುಂಡಲಿಯಲ್ಲಿ ಇದೆ. ಸಪ್ತಮದಲ್ಲಿ ಕುಜ ಇದ್ದಾನಲ್ಲ, ಅವನು ಇಷ್ಟು ಕಾಲ ನಿನ್ನ ಸೀತೆ ವಿರಹ ಆಗಬೇಕು ಅಂತಿದೆ. ಆ ಪ್ರಕಾರ ಅದು ಆಗಲೇಬೇಕು ಅಂತ ಅವ್ನು ಹೇಳಿದೆ ಲಕ್ಷ್ಮಣ. ಆ ಜಾತಕ ಅವನೇ ನೆನಪು ಮಾಡಲಿಲ್ಲ, ನಾನು ಸುಮ್ಮನೆ ಹೇಳಿದೆ. ನಮಗೆ ಜಾತಕ ಅಂದ ಕೂಡಲೇ ಸರಿಯಾಗಿ ಕನ್ವಿನ್ಸ್ ಆಗ್ತದೆ. ಮೊದಲು ನಿಮ್ಮ ಜಾತಕದಲ್ಲಿ ಹಾಗೆ ಇದೆ ಅನುಭವಿಸ್ರಿ ಅಂತ ಹೇಳಿಬಿಟ್ರೆ, ಭಗವಂತನ ಇಚ್ಛೆ ಹೀಗೆ ಇದೆ ಅನುಭವಿಸ್ರಿ ಅಂತಂದರೆ ಅವ್ನು ಯಾವಂತ್ರಿ ಭಗವಂತ ಅಂತ ಕೇಳ್ತೇವೆ. ಹೇಳ್ತಾರೆ ಎಷ್ಟೋ ಜನ. ಅದು ಜಾತಕದಲ್ಲಿ ಹೇಗಿದೆ ಅಂದರೆ ಸ್ವಲ್ಪ ಮಂದಿಗೆ ಸಮಾಧಾನ, ಜಾತಕ ಮೇಲೆ ನಂಬಿಕೆ ಹೆಚ್ಚು. ಅದಕ್ಕಿಂತ ಮೊದಲು ನಾವು ಸೀತೆ ಎಲ್ಲಿದ್ದಾಳೆ, ಯಾವ ಶತ್ರುವನ್ನು ಅಪಹಾರ ಮಾಡಿದ್ದಾನೆ ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಆ ಕೆಲಸ ಮಾಡಿ ಮುಂದಿನ ನಿರ್ಧಾರವನ್ನು ನಾವು ಮಾಡೋಣ ಅಂತ ಆ ಲಕ್ಷ್ಮಣ ರಾಮನಿಗೆ ಸಮಾಧಾನ ಮಾಡಿದ ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 67ನೇ ಸರ್ತಿ ಸಮಾಪ್ತ ಆಗಿದೆ.